ಎಲ್ರಿಗೂ ನಮಸ್ಕಾರ. ಸಾಧನಾ ಸಂಹಿತೆಯ 4ನೇ ಸಂಚಿಕೆಗೆ ಸುಸ್ವಾಗತ. ಕಳೆದ 2 ಮತ್ತು 3ನೇ ಸಂಚಿಕೆಯಲ್ಲಿ ನಾವು ಸಹಜ ಮಾರ್ಗದ ಪದ್ಧತಿಗಳಾದಂತಹ ಧ್ಯಾನ ಮತ್ತೆ ಶುದ್ಧೀಕರಣ ಮತ್ತೆ ಇವೆರಡಕ್ಕೂ ಸಂಬಂಧಪಟ್ಟ ಹಾಗೆ ಪ್ರಶ್ನೋತ್ತರ ಕಾರ್ಯಕ್ರಮಗಳನ್ನ ನೋಡಿದ್ವಿ. ಇವತ್ತು ನಮ್ಮ ಹಾರ್ಟ್ಫುಲ್ನೆಸ್ ಅಥವಾ ಸಹಜ ಮಾರ್ಗ ಸಾಧನೆಯ ಬಹುಮುಖ್ಯವಾದಂತಹ ಇನ್ನೊಂದು ಅಂಗವಾದ ಪ್ರಾರ್ಥನೆಯನ್ನ ನೋಡೋಣ. ಇದಕ್ಕೆ ಇವತ್ತು ನಿಮ್ ಜೊತೆ ನಾನು ಮಾಧುರಿ, ನಾನು ಅನುಪಮ, ಇಬ್ರು ಜೊತೆಯಾಗಿ ಈ ಕಾರ್ಯಕ್ರಮನ ನಡೆಸ್ಕೊಡ್ತೀವಿ. ಸೊ ನಾವು ಮುಂಚೆನೆ ಹೇಳಿರೋ ಹಾಗೆ ನಮ್ಮ ಒಂದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಏನಪ್ಪಾ ಅಂದ್ರೆ ಆಳವಾದಂತಹ ಒಂದು ತಿಳುವಳಿಕೆ ನಮ್ಮ ಸಾಧನಾ ಪದ್ಧತಿಗಳಿಗೆ ಸಂಬಂಧಪಟ್ಟ ಹಾಗೆ ಅದನ್ನ ತಿಳ್ಕೊಳ್ಳೋದು ಮತ್ತೆ ಸಾಧನೆಯನ್ನ ನಿಖರವನ್ನಾಗಿ ಮಾಡೋದು. ಇದು ಈ ಕಾರ್ಯಕ್ರಮದ ಬಹಳ ಮುಖ್ಯವಾದಂತಹ ಉದ್ದೇಶ. ಇದರಿಂದ ಏನಾಗತ್ತೆ ಅಂತಂತಂದ್ರೆ ನಮ್ಮ ಒಂದು ಸಾಧನೆಯ ಒಂದು ಸ್ಫೂರ್ತಿ ಹೆಚ್ಚಾಗತ್ತೆ, ನಮ್ಮ ಪ್ರಜ್ಞೆಯ ಉನ್ನತಿ ಆಗತ್ತೆ. ಇವೆರಡು ನಮ್ಮ ಒಂದು ಬಹುಮುಖ್ಯವಾದಂತಹ ಉದ್ದೇಶ. ಆದ್ರಿಂದ ಇದನ್ನ ನಾವು ಇಲ್ಲಿ ಇನ್ನೊಮ್ಮೆ ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀವಿ. ಸೊ ಈ ಒಂದು ಸಂಚಿಕೆಯಲ್ಲಿ ಪ್ರಾರ್ಥನೆ ಬಗ್ಗೆ ತಿಳ್ಕೊಳ್ಳೋಣ. ಸೊ ಪ್ರಾರ್ಥನೆ, ಸಹಜ ಮಾರ್ಗ ಪ್ರಾರ್ಥನೆ ಹೋಗಕ್ ಮುಂಚೆ ಪ್ರಾರ್ಥನೆ ಅಂತಂದ್ರೆ ಏನು, ಪ್ರಾರ್ಥನೆಯ ಹಿನ್ನೆಲೆ ಏನು, ಮತ್ತೆ ಅದರದ್ದು ಬೇರೆ ಬೇರೆ ಒಂದು ಅಂಶಗಳನ್ನ ತಿಳ್ಕೊಳ್ಳೋಣ. ಸೊ ಅನುಪಮ, ನಿಮ್ಗೇನ್ ಅನ್ಸತ್ತೆ ಪ್ರಾರ್ಥನೆ ಬಗ್ಗೆ? ನಿಮ್ಮ ಅನುಭವ ಏನು? ಪ್ರಾರ್ಥನೆ ಅಂದ್ರೆ ಸಾಮಾನ್ಯ ನಾವೆಲ್ಲ ಚಿಕ್ಕವರಿದ್ದಾಗಿಂದನು ನಾವು ಮಕ್ಕಳಿದ್ದಾಗ ನಮ್ಮ ಅಜ್ಜ ಅಜ್ಜಿ ಎಲ್ಲ ಹೇಳ್ಕೊಟ್ಟಿದ್ದು ಅಂದ್ರೆ ದೇವರ ಎದುರಿಗೆ ಕೂತ್ಕೊಂಡು ಕಣ್ಮುಚ್ಕೊಂಡು ಕೈ ಜೋಡಿಸ್ಕೊಂಡು ಏನ್ ಕೇಳ್ಬೇಕು, ದೇವರೇ ನನಗೆ ಒಳ್ಳೆ ವಿದ್ಯಾಬುದ್ಧಿ ಕೊಡಪ್ಪ ಅಂತ ಕೇಳಿ ಅಂತ. ಅಂದ್ರೆ ಕೇಳುವುದು, ಬೇಡುವುದು ಪ್ರಾರ್ಥನೆ ಅಂತ. ಅದು ಪ್ರಾರ್ಥನೆ ಅಂದ್ರೆ ಬೇಡುವುದು ಅಂತ ಅದು ನಮ್ಮ ಮನಸ್ಸಲ್ಲಿ ಬಂದ್ಬಿಟ್ಟಿತ್ತು. ಸಾಮಾನ್ಯ ಎಲ್ಲರದು ಹಾಗೆ ಇರ್ಬೇಕೇನು. ನಾವು ಕೇಳ್ತೀವಿ, ಪ್ರಾರ್ಥನೆ ಮಾಡೋದು ಅಂತಂದ್ರೆ ಕೇಳೋದು, ಅದು ಒಂದು ರೂಪ, ಪ್ರಾರ್ಥನೆಯ ಒಂದು ರೂಪ. ಇನ್ನೂ ಒಂದು ರೀತಿನಲ್ಲಿ ನೋಡೋದಾದ್ರೆ ಪ್ರಾರ್ಥನೆಗೆ ಅದ್ರ ಹಲವಾರು ರೂಪಗಳನ್ನು ನೋಡ್ತೀವಲ್ವಾ. ಈಗ ವೇದಗಳ ಕಾಲದಲ್ಲಿ ನೋಡ್ತು ಅಂತಂದ್ರೆ ಆ ಒಂದು ವೇದಗಳಲ್ಲಿ ಪ್ರಾರ್ಥನೆ, ಮಂತ್ರಗಳೇ ಪ್ರಾರ್ಥನೆ. ಅವಾಗ ಪ್ರಾರ್ಥನೆ ಅಂತ ತಗೋತಿರ್ಲಿಲ್ಲ, ಪ್ರಾರ್ಥನೆ ಅಂತ ಕರಿತಿರ್ಲಿಲ್ಲ. ಆದ್ರೆ ಮಂತ್ರೋಚ್ಚಾರಣೆಯನ್ನ ಪ್ರಾರ್ಥನೆಯನ್ನ ಉಪಯೋಗಿಸ್ತಾ ಇದ್ರು. ಸೊ ಹಾಗೆ ನೋಡಿದ್ರೆ ಇನ್ನೂ ಹಲವಾರು ರೀತಿಯ ಒಂದು ರೂಪಗಳಲ್ಲಿ ಪ್ರಾರ್ಥನೆ ವ್ಯಕ್ತ ಆಗಿರೋದನ್ನ ನೋಡ್ಬೋದು. ಒಂದೆರಡು ಉದಾಹರಣೆ ನನಗೆ ಅಕ್ಕ ಬರೋದೇನಪ್ಪಾ ಅಂತಂದ್ರೆ ಇದು ಕೀರ್ತನೆ, ಭಜನೆ, ಆ ರೂಪದಲ್ಲೂ ಸಹ ಪ್ರಾರ್ಥನೆಯನ್ನ ನೋಡ್ತಾರೆ. ದೇವರ ನಾಮ, ಸ್ತುತಿ. ಹಾಗೇನೆ ಕೆಲವೊಂದು ಇದರಲ್ಲಿ ಕೆಲವೊಂದು ಸಂಪ್ರದಾಯಗಳಲ್ಲಿ ಈ ಯಾಗ ಯಜ್ಞಾದಿಗಳನ್ನ ಮಾಡೋದು, ಹಿಂದೆ ಎಲ್ಲ ಯಾಗ ಯಜ್ಞಾದಿಗಳನ್ನ ಮಾಡೋರು. ಆಮೇಲೆ ಕೆಲವು ವ್ರತಾಚರಣೆಗಳಿರಬಹುದು, ಅಥವಾ ಕೆಲವು ಇದು ದೇವರಿಗೆ ಫಲಪುಷ್ಪಾರ್ಚನೆ, ಇವೆಲ್ಲಾನು ಪ್ರಾರ್ಥನೆಯ ರೂಪಾನೆ, ವಿವಿಧ ರೂಪಾನೆ. ಆದ್ರೆ ನೀವ್ ಹೇಳ್ದ ಹಾಗೆ ಪ್ರಾರ್ಥನೆಯಲ್ಲಿ ಮುಖ್ಯವಾದಂತಹ ಅಂಶ ಏನಂತಂದ್ರೆ ಇವೆಲ್ಲಾನು ಮಾಡ್ತಾ ಇದ್ದಿದ್ದು ಏನೋ ಒಂದು ಬೇಡ್ಕೊಳ್ಳೋದಕ್ಕೋಸ್ಕರ. ಬೇಡಿಕೆಗೆ ಅಂತ ಹೇಳದ್ವಲ್ಲ, ಆ ಬೇಡಿಕೆ ಕೆಳಮಟ್ಟದ್ದೇ ಇರಬಹುದು ಅಥವಾ ಒಂದು ಉನ್ನತ ಮಟ್ಟದ್ದೇ ಇರಬಹುದು. ಬಟ್ ಎರಡೂ ರೀತಿಯ ಒಂದು ಇದರಲ್ಲೂ ಒಂದು ಬೇಡಿಕೆ ಒಂದು ಸಾಮಾನ್ಯವಾದಂತಹ ವಿಚಾರ ಆಗಿತ್ತು. ನನಗೇನನ್ಸುತ್ತೆ, ಒಂದು ಸಂಪರ್ಕ ಅವರಿಗೂ ಅನ್ಸಿರ್ಬೇಕು. ಒಂದು ಸಂಪರ್ಕ ಮೊದಲು ಮಾಡ್ಕೊಳ್ಳೋಣ, ಆಮೇಲೆ ಕೇಳೋಣ. ಆ ಸಂಪರ್ಕ ಮಾಡೋದಕ್ಕೆ ಈ ವಿಧ ವಿಧ ಮಾರ್ಗ ಅಂತ ಕಾಣುತ್ತೆ. ಹೋಮ ಹವನಾದಿಗಳಾಗ್ಲಿ, ಪೂಜೆ ಪುನಸ್ಕಾರಗಳಾಗ್ಲಿ, ಅಥವಾ ಭಜನೆ ಕೀರ್ತನೆಗಳಾಗ್ಲಿ, ಇದು ನಿಮ್ಮನ್ನ ದೇವರ ಜೊತೆಗೆ ಸಂಪರ್ಕ ಮಾಡೋ ಒಂದು ಮಾರ್ಗ, ಆ ರೀತಿ ಅಂತ ಅನ್ಸುತ್ತಾ ಇದೆ. ಸೊ ಅಂದ್ರೆ ಈ ಒಂದು ವಿಧಿಯ ಮೂಲಕ, ಪ್ರಾರ್ಥನೆಯನ್ನ ಒಂದು ವಿಧಿಯ ಮೂಲಕ ಅಥವಾ ಒಂದು ಪ್ರಕ್ರಿಯೆ ಮೂಲಕ ಭಗವಂತನ ಜೊತೆ ಒಂದು ಸಂಪರ್ಕವನ್ನ ಏರ್ಪಡಿಸ್ಕೊಳ್ಳೋದು ಒಂದು ಬಹಳ ಮುಖ್ಯವಾದಂತಹ ಕಾರ್ಯ ಪ್ರಾರ್ಥನೆಯದು ಅಂತ ನೀವ್ ಹೇಳ್ತಾ ಇರೋದು. ಓಕೆ, ಹೌದು. ಸೊ ಕೆಲವರು ಈ ಪ್ರಾರ್ಥನೆಯನ್ನ ಒಂದು ರೀತಿ ಭಗವಂತನ ಜೊತೆ ಸಂಭಾಷಣೆ ರೂಪದಲ್ಲೂ ತಗೋತಾರಲ್ವಾ. ಎಷ್ಟೋ ಸತಿ ನಾನೇ ಮಾಡಿದ್ದೀನಿ. ಈಗ ನಮ್ಗೇನೋ ಒಂದು ಕಷ್ಟ ಇರಬಹುದು, ಸುಖ ಇರಬಹುದು, ಅದು ಒಂದು ಬಾಹ್ಯಾಚರಣೆ ಅಲ್ಲ. ಈಗ ಅದೊಂದು ಆಂತರಿಕ ಪ್ರಕ್ರಿಯೆ. ಮಿಕ್ಕಿದೆಲ್ಲ ಬಾಹ್ಯಾಚರಣೆಗಳಿರಬಹುದು. ಆದ್ರೆ ಒಂದು ಯಾರ ಜೊತೆನೋ ನನ್ನ ಒಂದು ಭಾವನೆಗಳನ್ನ ಅಥವಾ ನನ್ನ ಒಂದು ವಿಚಾರನ ಹಂಚ್ಕೋಬೇಕು ಅಂತಂದಾಗ ಬಹಳ ಆಪ್ತವಾಗಿ ನನ್ನೊಳಗಡೆ ಇರೋದು ಯಾವುದು? ದೈವ. ಅದರದ್ದು ಒಂದು ಪರಿಕಲ್ಪನೆ ಇದ್ದಾಗ ಏನಾಗತ್ತೆ, ಭಗವಂತನ ಜೊತೆ ಒಂದು ಸಂಭಾಷಣೆ ರೂಪದಲ್ಲೂ ಸಹ ಪ್ರಾರ್ಥನೆ ಒಂದು ವ್ಯಕ್ತ ಆಗತ್ತೆ ಅಂತ ಅನ್ಸುತ್ತೆ. ಹಾಗೆ ಆ ಭಾವನೆ ಅಥವಾ ಆ ಸಂಭಾಷಣೆಯೊಂದಿಗೆ ನಾವು ಭಗವಂತನ ಜೊತೆ ಸಂಪರ್ಕದಲ್ಲಿ ಇರುವಾಗ ಯಾವ ಭಾವನೆ ಉದಯ ಆಗ್ಬೇಕು? ಎಲ್ಲರಿಗೂ ಗೊತ್ತಿರೋ ಹಾಗೆ ಭಕ್ತಿ ಭಾವ. ಇದು ಪ್ರಾರ್ಥನೆಯ
ಒಂದು ಮಾರ್ಗವ, ಪ್ರಾರ್ಥನೆ ಭಕ್ತಿಯನ್ನು ತರುವ ಒಂದು ಮಾರ್ಗನ ಅಂತ ನಾವು ನೋಡೋಣ. ಈಗ ಹೇಗೆ ಆಕ್ಚುಲಿ ಪ್ರಾರ್ಥನೆ ಮತ್ತೆ ಭಕ್ತಿ ಎರಡೂನು ಆಲ್ಮೋಸ್ಟ್ ಒಂದಕ್ಕೊಂದು ಹೊಂದ್ಕೊಂಡಿದೆ ಅಂತಾನೆ ಹೇಳ್ಬೋದು. ಭಕ್ತಿ, ಪ್ರಾರ್ಥನೆ ಇಲ್ಲದೆ ಭಕ್ತಿ ಇಲ್ಲ, ಭಕ್ತಿ ಇಲ್ಲದೇನೆ ಪ್ರಾರ್ಥನೆ ಇಲ್ಲ. ಅವೆರಡು ಒಂದಕ್ಕೊಂದು ಹೊಂದ್ಕೊಂಡಿರುವಂತ ಪದಗಳು. ಯಾಕಂದ್ರೆ ನಾವ್ ಎಲ್ಲೇ ನೋಡಿದ್ರು ಪ್ರಾರ್ಥನೆ ಭಕ್ತಿ ಎರಡೂನು ಒಟ್ಟಿಗೆನೆ ಬರುತ್ತೆ. ಭಕ್ತಿಯಿಂದನೇ ಪ್ರಾರ್ಥನೆ ಬರುತ್ತೆ ಅಂತ ಅದು ಸಾಮಾನ್ಯ ಎಲ್ಲರಿಗೂ ಗೊತ್ತು. ಹೌದು. ಸೊ ಈಗ ಪ್ರಾರ್ಥನೆ ಒಂದು ಬೇಡಿಕೆಯ ಒಂದು ವಿಧಾನನೇ ಆಯ್ತು ಅಂತಂದ್ರೆ, ಬೇಡಿಕೆಗಾಗಿ ಅಂತಂದ್ರೆ ಆ ರೀತಿ ಬೇಡ್ಕೊಂಡಾಗ ಪ್ರಾರ್ಥನೆ ಏನ್ ಸಿಗತ್ತೆ ಮತ್ತೆ ಅದರದ್ದು ಪರಿಣಾಮ ಏನು ಅನ್ನೋದಕ್ಕೆ ಒಂದ್ ಸಣ್ಣ ಕತೆ ನೋಡೋಣ. ಈಗ ನಮ್ಗೆಲ್ಲ ಭಸ್ಮಾಸುರನ್ ಕತೆ ಗೊತ್ತೇ ಇದೆ ಅಲ್ವಾ? ಮೋಹಿನಿ ಭಸ್ಮಾಸುರನ್ ಕತೆ. ಭಸ್ಮಾಸುರ ಒಬ್ಬ ರಾಕ್ಷಸ. ಅವನು ಶಿವನನ್ನ ಒಲಿಸ್ಕೊಳಕ್ಕೆ ಒಂದು ಉಗ್ರವಾದಂತಹ ತಪಸ್ಸು ಮಾಡ್ತಾನೆ. ಶಿವನ ಪರಮ ಭಕ್ತ ಅವನ ಆಕ್ಚುಲಿ. ಸೊ ಅವನ ಭಕ್ತಿ ಎಷ್ಟರ ಮಟ್ಟಿಗೆ ಇರತ್ತೆ ಅಂತಂದ್ರೆ ಅವನ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷ ಆಗ್ತಾನೆ. ಶಿವ ಪ್ರತ್ಯಕ್ಷ ಆಗಿ ನಿನಗೇನ್ ಬೇಕು ಅಂತ ಕೇಳ್ಕೊತಾನೆ, ಏನ್ ಬೇಕು ಅಂತ ಕೇಳ್ತಾನೆ. ಅವಾಗ ಭಸ್ಮಾಸುರ ಪರಮ ಭಕ್ತಿ ಇದ್ರೂ ಸಹ ಅವನ ಮನಸ್ಸು ಸ್ವಲ್ಪ ವಿಚಾರಗಳ ಕಡೆ ಹೋಗಿರುತ್ತೆ. ಅವನ ಮನಸ್ಸು ಉನ್ನತವಾದಂತ ಒಂದು ದೈವಿ ಇದಕ್ಕೆ ಹೋಗಿರಲ್ಲ. ಇನ್ನು ಅವನ ವಿಚಾರದಲ್ಲಿ ಅವನ ಒಂದು ಶಕ್ತಿಯಲ್ಲೇ ಅವನು ಮುಳುಗಿರ್ತಾನೆ. ನಾನು ಎಲ್ಲರಿಗಿಂತ ಶಕ್ತಿವಂತ ಆಗ್ಬೇಕು ಅನ್ನೋದು ಅವನ ಇಚ್ಛೆ. ಸೊ ಅದಕ್ಕೆ ಅದಕ್ಕೆ ತಕ್ಕನಾದಂತಹ ಒಂದು ವರನ ಕೇಳ್ಕೊತಾನೆ. ಏನಪ್ಪಾ ಅಂದ್ರೆ, ನಾನು ಯಾರನ್ನಾದ್ರೂ ಮುಟ್ಟಿದ್ರೆ ಅವರು ನಾಶ ಆಗ್ಬೇಕು ಅಥವಾ ಭಸ್ಮ ಆಗ್ಬೇಕು ಅಂತ ಒಂದು ವರ ಕೇಳ್ಕೊತಾನೆ. ಶಿವ ಕೊಡ್ತಾನೆ ಅದನ್ನ, ಯಾಕೆಂದ್ರೆ ಭಕ್ತ ಅಲ್ಲ, ಅವ್ನು ಕೇಳಿದ್ದನ್ ಕೊಡ್ಲೇಬೇಕಾಗತ್ತೆ. ಸೊ ಕೊಡ್ತಾನೆ. ಅದಾದ್ಮೇಲೆ ಈ ನಮ್ಮ ಭಸ್ಮಾಸುರ ಏನ್ ಮಾಡ್ತಾನೆ, ಶಿವನ ತಲೆ ಮೇಲೆ ಕೈ ಇಡಕ್ ಹೋಗ್ತಾನೆ. ಅಲ್ಲೇ ಪರೀಕ್ಷೆ ಮಾಡೋಣ ಅಂತ ಅಂದ್ಬಿಟ್ಟು, ಆಗತ್ತಾ ನೋಡೋಣ. ಶಿವ ಹೋದ್ಮೇಲೆ ತಾನೇ ಎಲ್ಲರಿಗಿಂತ ಶಕ್ತಿವಂತ ಆಗ್ಬೋದಲ್ಲ, ಆ ಒಂದು ಉದ್ದೇಶದಿಂದ ಮಾಡಕ್ ಪ್ರಯತ್ನ ಪಡ್ತಾನೆ. ಶಿವನಿಗೆ ಗೊತ್ತಾಗತ್ತೆ ಮಾಡಿದ ತಪ್ಪು ಏನಾಯ್ತು ಅಂತ ಅಂದ್ಬಿಟ್ಟು. ಸರಿ, ಅವನು ಅಲ್ಲಿಂದ ಓಡ್ ಹೋಗಿ ತಪ್ಪಿಸ್ಕೊಳಕ್ ಹೋಗ್ತಾನೆ. ತಪ್ಪಿಸ್ಕೊಂಡು ವೈಕುಂಠಕ್ಕೆ ಹೋಗಿ ನಾರಾಯಣನ ಹತ್ರ, ವಿಷ್ಣು ಹತ್ರ ಹೋಗ್ತಾನೆ. ವಿಷ್ಣು ನನ್ನನ್ನು ಕಾಪಾಡು, ಭಸ್ಮಾಸುರನ್ಗೆ ಈ ತರ ವರ ಕೊಟ್ಟಿದ್ದೀನಿ, ಅವ್ನು ನನ್ನ ಹಿಂದೆನೆ ಬಂದಿದ್ದಾನೆ ಅಂತ ಹೇಳ್ತಾನೆ. ಆಗ ವಿಷ್ಣು ಒಂದು ಮೋಹಿನಿ ಅವತಾರವನ್ನ ತಾಳಿ ಒಬ್ಬ ನರ್ತಕಿಯ ಒಂದು ನರ್ತನವನ್ನ ಹೇಳ್ಕೊಡೋ ಒಂದು ನೆಪದಲ್ಲಿ ಭಸ್ಮಾಸುರನ್ನ ಸಂಹಾರ ಮಾಡ್ತಾನೆ. ಸೊ ಈ ಒಂದು ಕಥೆನಲ್ಲಿ ಏನ್ ತಿಳ್ಕೊಬೋದಪ್ಪ ಅಂತಂದ್ರೆ, ಈಗ ನಾವು ಯಾವುದೋ ಒಂದು ಕೆಲವು ನಮಗ್ ಬೇಕಾಗಿರುವಂತಹ ವಸ್ತುಗಳನ್ನು ಪಡೆದಾಗ ನಮ್ಮ ಒಂದು ಪ್ರಜ್ಞೆ, ನಮ್ಮ ಒಂದು ಬುದ್ಧಿ ಆ ಒಂದು ಉನ್ನತ ಮಟ್ಟದಲ್ಲಿ ಇಲ್ಲ ಅಂತಂದ್ರೆ ಈ ನಾವು ಪಡ್ಕೊಂಡಂತ ವರ ನಮ್ಮ ವಿನಾಶಕ್ಕೆ ಕಾರಣ ಆಗತ್ತೆ. ಅದರಿಂದ ನಮ್ಮ ಒಳಿತು ಆಗೋದಿಲ್ಲ, ಅದರಿಂದ ನಮ್ಗೆ ಹೆಚ್ಚಿನ ಪ್ರಯೋಜನ ಆಗೋದಿಲ್ಲ. ಅಂದ್ರೆ ಭಗವಂತನ ಒಲಿಸ್ಕೊಳ್ಳೋ ಸಾಮರ್ಥ್ಯ ಇರೋ ಭಸ್ಮಾಸುರ ಅಷ್ಟು ಭಕ್ತಿ, ದೊಡ್ಡ ಭಕ್ತ, ಆತನಿಗೆ ಏನನ್ನ ಕೇಳ್ಬೇಕು ಅಂತ ಗೊತ್ತಾಗ್ಲಿಲ್ಲ. ಆ ವಿವೇಕ ಅಂತಿದೆಯಲ್ಲ, ಆ ವಿವೇಕ ಮತ್ತೆ ಆ ವಿವೇಚನೆಗಳು ಎರಡೂ ಇಲ್ಲ ಅಂತಂದ್ರೆ ನಾವು ನಮ್ಮ ಬೇಡಿಕೆ ಏನಾಗತ್ತೆ, ನಮಗೆ ಒಂದು ತಿರುಮಂತ್ರ ಮುಳುವಾಗ್ಬೋದು. ಅಂದ್ರೆ ನಾವು ಭಗವಂತನನ್ನು ಒಲಿಸ್ಕೊಳ್ಳೋ ಸಾಮರ್ಥ್ಯ ಪಡ್ಕೊಂಡ್ರೆ ಮುಂದೇನು ಬೇಕು, ಬೇರೆ ಯಾವ ವರ ಬೇಕು? ಆತನ ಸಾಮಗ್ರಿಗಳಾಗ್ಲಿ, ವಿಷಯಗಳಾಗ್ಲಿ, ವಸ್ತುಗಳಾಗ್ಲಿ ಕೇಳೋ ಬದಲು ಭಗವಂತನನ್ನೇ ಯಾಕೆ ಕೇಳಬಾರ್ದು? ಸೊ ಭಗವಂತ ನಮಗ್ ಸಿಕ್ಕಿದ್ರೆ ಅವನ್ದಾಗಿರೋ ಎಲ್ಲಾನು ನಮ್ದಾಗತ್ತೆ. ಅವಾಗ ನಾವು ನಮ್ಮ ಬುದ್ಧಿಯನ್ನ, ನಮ್ಮ ಅಲ್ಪ ಬುದ್ಧಿಯನ್ನ ಉಪಯೋಗಿಸಿ ಕೇಳುವಂತ ಪದಾರ್ಥಗಳು ನಮಗೆ ಅನುಕೂಲಕರವಾಗಿಲ್ಲದೆ ಇರಬಹುದು. ಭಗವಂತನನ್ನೇ ಕೇಳಿದ್ರೆ ಆ ತೊಂದರೆ ಇರೋದಿಲ್ಲ. ಸೊ ಅದೊಂದು ಮುಖ್ಯವಾದ ಅಂಶ. ಗುರಿ ಅತ್ಯಂತ ಉನ್ನತವಾಗಿರ್ಬೇಕು ಅನ್ನೋದು ಹೆಚ್ಚಾಗಿ ಇರಕ್ಕೆ ಇರಬೇಕು. ಈಗ ಪ್ರಾರ್ಥನೆ ನಾವು ಹೇಗೆ, ಪ್ರಾರ್ಥನೆಯಿಂದ ನಾವು ಏನನ್ನ ಕೇಳಬೇಕು, ಏನನ್ನ ಕೇಳಬಾರ್ದು, ಅದು ಒಂದು ನಮಗೆ ಒಂದು ಸ್ವಲ್ಪ ಕಲ್ಪನೆ ಗೊತ್ತಾಯ್ತು. ಪ್ರಾರ್ಥನೆ ಹೇಗೆ ಮಾಡಬೇಕು, ಯಾವ ಮನೋಭಾವದಿಂದ ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವಲ್ಪ ಚರ್ಚೆನೂ ಮಾಡೋಣ. ಅದಕ್ಕೆ ಒಂದು ಬಸವಣ್ಣನವರ ವಚನ ನಮಗೆ ಗೊತ್ತಿದೆ. ಹೌದು, ಬಸವಣ್ಣನವರ ವಚನ ತುಂಬಾ ಚೆನ್ನಾಗಿದೆ, ಹೇಳ್ತೀರಾ ಅದನ್ನ? ಬಸವಣ್ಣನವ್ರು ಹೇಳ್ತಾರೆ, ನಂಬರು ನೆಚ್ಚರು ಬರಿದೆ ಕರೆವರು, ನಂಬಲರಿಯದೆ ಲೋಕದ ಮನುಜರು, ನಂಬಿ ಕರೆದೊಡೆ ಓ ಎನ್ನನೆ ಶಿವ. ನಂಬದೆ ನೆಚ್ಚದೆ ಬರಿದೇ ಕರೆವರ, ಕೊಂಬ ಮೆಟ್ಟಿ ಕೂಗೆಂದ ಕೂಡಲ ಸಂಗಮ ದೇವ. ಅಂದರೆ ಕರಿವಾಗ, ಭಗವಂತನ ಕರಿವಾಗ ಹೃತ್ಪೂರ್ವಕವಾಗಿ ನಂಬಿಕೆ ಇಲ್ಲ, ಅಲ್ಲಿ ಭರವಸೆ ಇಲ್ಲ, ಶ್ರದ್ಧೆ ಇಲ್ಲ, ಆ ರೀತಿ ಕರೆದ್ರೆ ಓ ಅಂತಾನ ಶಿವ
ಹಾಗೆ ಪೂರ್ತಿ ನಿಮ್ಮ ಹೃತ್ಪೂರ್ವಕ ನಂಬಿಕೆಯಿಂದ, ಆ ಶ್ರದ್ಧೆಯಿಂದ ಕರೆದ್ರೆ ಮಾತ್ರ ಅವನು ನಿಮ್ಮ ಕಡೆ ನೋಡ್ತಾನೆ ಅಥವಾ ಹೋಗೊಡ್ತಾನೆ ಅಂತ ಅವರು ಹೇಳಿದ್ದು ವಿಷಯ. ಅಂದ್ರೆ ಯಾವ ರೀತಿ ನಾವು ಯಾವ ಮನೋಭಾವದಲ್ಲಿ ಪ್ರಾರ್ಥನೆಯನ್ನ ಮಾಡ್ಬೇಕು ಅಂತ ಇದು ನಮ್ಗೆ ಸೂಚಿಸುತ್ತೆ. ಆ ಪ್ರಾರ್ಥನೆಯಲ್ಲಿ ಒಂದು ಶ್ರದ್ಧೆ ಮತ್ತೆ ನಂಬಿಕೆ ಅಥವಾ ವಿಶ್ವಾಸ ಮತ್ತೆ ಒಂದು ನಿಜವಾದಂತಹ ಒಂದು ಪ್ರೇಮ, ಅವೆರಡು ಇವು ಮೂರು ಬೇಕು ನಮ್ಗೆ. ಒಂದು ಯಾಂತ್ರಿಕತೆ ಅಥವಾ ಒಂದು ಶುಷ್ಕತೆ ಇರಬಾರ್ದು ಅಂತಂದ್ರೆ, ಈಗ ಲೋಕಾರೂಢಿಯಾಗಿ ಸಾಮಾನ್ಯವಾಗಿ ಸುಮಾರು ಜನ ಅದೇ ರೀತಿ ಪ್ರಾರ್ಥನೆಯನ್ನ ಮಾಡ್ತಾರೆ. ಯಾಕೆಂತಂದ್ರೆ ಅವರಿಗೆ ತಾವೇ ಮಾಡ್ಬೇಕು ಅಂತ ಇನ್ನೂ ತಿಳುವಳಿಕೆ ಬಂದಿರಲ್ಲ. ಇನ್ನು ಯಾರೋ ಈಗ ಮನೆಯಲ್ಲಿ ದಿನಾ ಪ್ರಾರ್ಥನೆ ಮಾಡ್ಬೇಕು, ಬೆಳಗ್ಗೆ ತಕ್ಷಣ ಮಾಡಿದ್ಯಾ ಇಲ್ವಾ ಅಂತ ಕೇಳ್ತಾರೆ, ಅದಕ್ಕೋಸ್ಕರ ಮಾಡ್ಬೋದು, ಅಥವಾ ಬೇರೆ ಇನ್ಯಾವುದೋ ಒಂದು ಬೇಡಿಕೆಗೋಸ್ಕರ ಮಾಡ್ಬೋದು. ಅಲ್ಲಿ ಅದರ ನಿಜವಾದಂತಹ ಒಂದು ಉನ್ನತವಾದಂತಹ ಸ್ಥಿತಿಯಾಗ್ಲಿ ಅದಾಗ್ಲಿ ಅರಿವಿರೋದಿಲ್ಲ, ಇನ್ನು ಆ ಒಂದು ಅರಿವು ಇರೋದಿಲ್ಲ. ಇನ್ನು ನಮ್ಮ ಒಂದು ಕೆಳಮಟ್ಟದ ಒಂದು ಸ್ಥಿತಿಯಲ್ಲೇ ನಾವು ಅದನ್ನ ಹೇಳೋದ್ರಿಂದ ಈ ಒಂದು ಪ್ರಭಾವ ಅಥವಾ ಈ ರೀತಿ ಅದರದ್ದು ಅಂದ್ರೆ ಇರತ್ತೆ. ಪ್ರಾರ್ಥನೆಯನ್ನ ಒಂದು ಪ್ರಕ್ರಿಯೆಯನ್ನಾಗಿ ನೋಡಿದೆ. ನಮ್ಮ ಸಾಧನೆಯಲ್ಲಿ ಯಾವುದನ್ನೇ ಹಾಗೆ ತಗೊಂಡ್ರೆ ಅದರಲ್ಲೂ ಪ್ರಾರ್ಥನೆ ಯಾವ ಮನೋಭಾವದಿಂದ ಮಾಡ್ಬೇಕು, ಅದರ ಹಿಂದಿನ ಉದ್ದೇಶ ಏನು, ಅದನ್ನ ಅರ್ಥಕೊಂಡು ಮಾಡಿದ್ರೆ ಅದು ಮನಸ್ಸಿಂದ ಬರುತ್ತೆ, ಅದು ಪ್ರಯೋಜನವೂ ಆಗತ್ತೆ, ಅದು ಉಪಯುಕ್ತವೂ ಆಗತ್ತೆ ಅಂತ ಅನ್ಸುತ್ತೆ. ಸೊ ಈಗ ಪ್ರಾರ್ಥನೆ ಇನ್ನೊಂದು ಮುಖ್ಯವಾದಂತಹ ಅಂಶ ನೋಡೋಣ. ಪ್ರಾರ್ಥನೆಯನ್ನ ಹೇಗ್ ಮಾಡಬಾರ್ದು ಅಂತ ಗೊತ್ತಾಯ್ತು. ಈಗ ಪ್ರಾರ್ಥನೆಯನ್ನ ಸರಿಯಾಗಿ ಮನಸ್ಸಿಟ್ಟು ಮಾಡಿ ಅಲ್ಲಿ ಒಂದು ಮಾಡಿದಾಗ ಏನಾಗತ್ತೆ, ಒಂದು ಭಗವಂತನ ಕೃಪೆ ನಮ್ಮ ಮೇಲೆ ಹರಿದು ಬರುತ್ತೆ. ಯಾಕೆಂತಂದ್ರೆ ಪ್ರಾರ್ಥನೆ ಅಂದ್ರೆ ಭಗವಂತನನ್ನ ಆಕರ್ಷಿಸುವಂತ ಒಂದು ಸಾಧನ, ಅವನ ಗಮನವನ್ನ ನಮ್ಮ ಕಡೆ ಎಳೆಯುವಂತ ಸಾಧನ. ಸೊ ಈ ರೀತಿ ಭಗವಂತನ ಒಂದು ಕೃಪೆಯನ್ನ ಆಕರ್ಷಿಸಿದಾಗ ಏನ್ ಆಗಬಹುದು ಅನ್ನೋದಕ್ಕೂ ಬಸವಣ್ಣನವರು ಇನ್ನೊಂದು ವಚನನ ಹೇಳಿದ್ದಾರೆ. ಆ ವಚನ ನೋಡೋಣ. ನೀನೊಲಿದರೆ ಕೊರಡು ಕೊನರುವುದಯ್ಯ, ನೀನೊಲಿದರೆ ಬರಡು ಹಯನಹುದಯ್ಯ, ನೀನೊಲಿದರೆ ವಿಷವಮೃತ ಒಹುದಯ್ಯ, ನೀನೊಲಿದರೆ ಸಕಲ ಪಡಿ ಪದಾರ್ಥ ಇದಿರಲಿಪ್ಪು ಕೂಡದ ಸಂಗಮ ದೇವ. ಸೊ ಇದು ಬಹಳ ಚೆನ್ನಾಗಿ ಏನು ದೇವರ ಕೃಪೆ ಅಥವಾ ಒಂದು ದೈವಿ ಕೃಪೆ ನಮ್ಗೆ ಸಾಧಿಸುತ್ತೆ ಅಂತಂತ ನಮ್ಗೆ ತಿಳಿಸುತ್ತೆ. ಅಂದ್ರೆ ಒಂದು ಒಣಗಿರೋ ಕಾಷ್ಟ ಅಥವಾ ಒಂದು ಮರ ಅದು ಸಹ ಕೊಂದಿರುತ್ತೆ ಅವನು ಒಲಿದ್ರೆ, ಒಂದು ಬರಡು ಹಸು ಕರಿಯುತ್ತೆ, ವಿಷ ಅಮೃತ ಆಗತ್ತೆ. ಹಾಗೇನೆ ಸಕಲ ಪದಾರ್ಥ ಅವನಿಗೆ ಸಂಬಂಧಪಟ್ಟಿದ್ದ ಈ ಸೃಷ್ಟಿಯ ಎಲ್ಲವೂ ನಮ್ಮ ಒಂದು ಎದುರಲ್ಲಿ ಇರೋದಕ್ಕೆ ಸಾಧ್ಯ ಆಗತ್ತೆ. ಹೇಗೆ? ಅವನಿದ್ರೆ ನಮ್ ಜೊತೆ. ಅಂದ್ರೆ ಒಂದು ದೈವಿ ಕೃಪೆಯ ಪರಿಣಾಮ. ಆ ದೈವಿ ಕೃಪೆಯ ಪರಿಣಾಮ ಏನಪ್ಪಾ ಅಂದ್ರೆ ಅಲ್ಲಿ ಏನಿದೆ ಆ ಕೃಪೆನಲ್ಲಿ ಅವನ ಕೃಪೆಯನ್ನು ಆಕರ್ಷಿಸೋದು ನಮ್ಮ ಅಪರಿಮಿತವಾದಂತಹ ಒಂದು ಪ್ರೇಮ. ಅವಾಗ ಏನಾಗತ್ತೆ, ಅದು ಎಲ್ಲವನ್ನೂ ನಮ್ದನ್ನಾಗಿಸೋದಕ್ಕೆ ಸಾಧ್ಯತೆ ಇದೆ. ಕೊನೆಗೆ ಅದರಿಂದ ಏನಾಗತ್ತೆ, ಪರಿವರ್ತನೆ. ಯಾಕೆಂದ್ರೆ ಇದೆಲ್ಲ ಮಾಡ್ತಾ ಇರೋದೇ ಒಂದು ಪರಿವರ್ತನೆಗೋಸ್ಕರ. ಸೊ ಆ ಪರಿವರ್ತನ, ಆ ಒಂದು ಸ್ಪರ್ಶಮಣಿ ಅಂತ ಹೇಳ್ತಾರಲ್ಲ, ಆ ಸ್ಪರ್ಶಮಣಿ ಇದ್ದ ಹಾಗೆ ಈ ಒಂದು ಪ್ರಾರ್ಥನೆಯನ್ನು ಸಂಪೂರ್ಣವಾದ ಒಂದು ಪರಿವರ್ತನೆಯನ್ನ ತರುತ್ತೆ. ಅಂದ್ರೆ ಆ ಅಷ್ಟು ಉತ್ಕಟವಾದ ಪ್ರೇಮದಿಂದ ಪ್ರಾರ್ಥನೆಯನ್ನ ಸಲ್ಲಿಸಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಾಯ್ತು. ಅದು ಆ ಮನೋಭಾವದಿಂದ ಮಾಡಬೇಕು ಅಂತ. ಆ ಪ್ರೇಮ ಉತ್ಕಟವಾಗಿ ಹೇಗಿರಬಹುದು ಅಥವಾ ಅದಕ್ಕೊಂದು ಉದಾಹರಣೆ ನಾವು ಕೊಡೋದಿದ್ರೆ, ಪುರಾಣದಲ್ಲಿ ಒಂದು ಕತೆ ಬರುತ್ತೆ, ಉದ್ಧವನ ಕತೆ ಬರುತ್ತೆ. ಉದ್ಧವ ಶ್ರೀಕೃಷ್ಣನ ಶಿಷ್ಯ, ತುಂಬಾ ಪ್ರೀತಿಯ ಶಿಷ್ಯ. ಒಂದು ದಿನ ಅವನು ಶ್ರೀಕೃಷ್ಣನನ್ನು ಭೇಟಿಯಾಗಕ್ಕೆ ಹೋದಾಗ ಶ್ರೀಕೃಷ್ಣನಿಗೆ ತುಂಬಾ ತಲೆನೋವು ಬಂದಿರುತ್ತೆ. ತಲೆ ಹಿಡ್ಕೊಂಡು ಕೂತ್ಬಿಟ್ಟಿರ್ತಾನೆ. ಉದ್ಧವನಿಗೆ ಅದನ್ನು ಹೇಗೆ ಪರಿಹಾರ ಮಾಡೋದು ಅಂತ ಗೊತ್ತಾಗಲ್ಲ. ಕೇಳ್ತಾನೆ, ಏನ್ ಮಾಡೋದು, ಇದಕ್ಕೆ ತಲೆನೋವು ಹೇಗೆ ಪರಿಹಾರ ಆಗುತ್ತೆ ಅಂತ. ಶ್ರೀಕೃಷ್ಣ ಹೇಳ್ತಾನೆ, ನನ್ನ ಅಪರಿಮಿತ ಭಕ್ತ ನಾ ಪಾದಧೂಳಿ ತಂದು ನನ್ನ ಹಣೆ ಹಚ್ಚಿದ್ರೆ ನನ್ನ ತಲೆನೋವು ಹೋಗುತ್ತೆ. ಆದ್ರೆ ಅದಕ್ಕೊಂದು ಕಂಡೀಷನ್ ಇದೆ. ಏನು ಅಂತಂದ್ರೆ, ಅವರು ಯುಗ ಯುಗಗಳ ಕಾಲ ನರಕವಾಸನ ಅನುಭವಿಸ್ಬೇಕಾಗತ್ತೆ. ಯಾಕಂದ್ರೆ ಗುರುವಿನ ತನ್ನ ಪಾದಧೂಳಿ ಗುರುವಿಗೆ ಹತ್ತುತ್ತಾ ಇದೆ ಅಂತಂದ್ರೆ ಅವರು ನರಕವಾಸ ಮಾಡ್ಬೇಕಾಗತ್ತೆ ಅಂತ. ಉದ್ಧವ ಹುಡುಕೊಂಡು ಹೋಗ್ತಾನೆ. ಸುಮಾರು ಜನರಿಗೆ ಕೇಳ್ತಾನೆ. ಶ್ರೀಕೃಷ್ಣ ಸುತ್ತಮುತ್ತ ಇರೋರಿಗೆ ಎಷ್ಟೋ ಜನ ಇರ್ತಾರೆ, ಎಲ್ಲರಿಗೂ ಕೇಳ್ತಾನೆ, ನಿಮ್ಮ ಪಾದಧೂಳಿ ಕೊಡ್ತೀರಾ, ಕೃಷ್ಣನಿಗೆ ತಲೆನೋವು ಬಂದಿದೆ, ಅದನ್ನ ಹೋಗಿಸ್ಬೇಕು ಅಂತ.
ಆದ್ರೆ ನರಕವಾಸ ಮಾಡ್ಬೇಕು ಅಂತ ಗೊತ್ತಾದ ಕೂಡಲೇ ಒಂದು ಎಲ್ಲರಿಗೂ ಅನ್ಸುತ್ತೆ, ನನ್ನ ಪಾದಧೂಳಿ ಶ್ರೀಕೃಷ್ಣ ಭಗವಂತನಿಗೆ ಹೇಗಪ್ಪ ಹಚ್ಚೋದು ಅಂತ. ಅದಕ್ಕೆ ಅರ್ಧ ಜನ ಬೇಡ ಅಂದ್ಬಿಡ್ತಾರೆ. ಕೆಲವೊಬ್ರು ನರಕವಾಸ ಕೇಳೇ ಭಯ ಪಟ್ಕೊಂಡು ಅದನ್ನು ಬೇಡ ಅಂತಾರೆ. ಕೊನೆಗೆ ಅವನು ಹಾಗೆ ಹೋಗ್ತಾ ಗೋಪಿಕೆಯರ ಹತ್ರ ಹೋಗ್ತಾರೆ. ನಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಗೋಪಿಕೆಯರು ಎಷ್ಟು ಕೃಷ್ಣನ ಪ್ರೀತಿಸ್ತಿದ್ರು ಅಂತ ನಮ್ಗೆಲ್ಲರಿಗೂ ಗೊತ್ತು. ಗೋಪಿಕೆಯರ ಹತ್ರ ಹೋಗಿ ಕೇಳಿದಾಗ ಅವರು ಒಂದು ಕ್ಷಣ ಕೂಡ ಯೋಚನೆ ಮಾಡದೆ ನೇರವಾಗಿ ತಮ್ಮ ಪಾದಧೂಳಿನ ತೆಗೆದು ಅವ್ನ ಕೈ ಕೊಟ್ಬಿಡ್ತಾರೆ. ನಮಗೆ ಏನಾಗುತ್ತಾ ನಮಗೆ ಪರಿವೇ ಇಲ್ಲ, ನಮಗೆ ಬೇಕಾಗಿಲ್ಲ. ಕೃಷ್ಣನ ತಲೆನೋವು ಕಡಿಮೆ ಆದ್ರೆ ಸಾಕು. ಅಂದ್ರೆ ಆ ಮನೋಭಾವ ಒಂದು ಕ್ಷಣ ಅಷ್ಟೇ, ಅದು ತಾನಾಗಿ ಬರುವಂಥದ್ದು, ಅದನ್ನ ಯಾರು ತರಿಸುವಂಥದ್ದಲ್ಲ. ಅವರ ಈ ಎಷ್ಟು ಉತ್ಕಟವಾದ ಪ್ರೇಮ ಇತ್ತು ಶ್ರೀಕೃಷ್ಣನ ಮೇಲೆ ಅಂತಂದ್ರೆ ಅವ್ರು ಅದರ ಪರಿಣಾಮದ ಬಗ್ಗೆನೂ ಯೋಚನೆ ಮಾಡಿಲ್ಲ, ತಮಗೆ ಏನಾಗುತ್ತೆ ಅಂತಾನೂ ಯೋಚನೆ ಮಾಡಿಲ್ಲ. ಅವ್ರು ಒಂದೇ ಗುರಿ ಏನಂತಂದ್ರೆ ಶ್ರೀಕೃಷ್ಣ ಸರಿ ಹೋಗ್ಬೇಕು, ಅವನ ಆರೋಗ್ಯ ಅಥವಾ ಅವನ ಯೋಗಕ್ಷೇಮನೆ ಮುಖ್ಯ ಅಲ್ಲಿ ಅಂತ ಹೇಳಿ. ಅಂದ್ರೆ ನಾರದನ ಭಕ್ತಿ ಸೂತ್ರದ ಪ್ರಕಾರ ಭಕ್ತಿ ಅಂದ್ರೆ ಏನು ಅಂತ ನಾರದನ ವ್ಯಾಖ್ಯಾನ ಪ್ರಕಾರ ಭಗವಂತನಲ್ಲಿ ಅತಿಶಯವಾದ ಪ್ರೇಮ. ಹಾಗೆ ಇನ್ನೊಂದು ಶಾಂಡಿಲ್ಯನ ಭಕ್ತಿ ಸೂತ್ರನೂ ಹೇಳುತ್ತೆ. ಸೊ ಭಗವಂತನಲ್ಲಿ ಒಂದು ಸಂಪೂರ್ಣವಾದಂತಹ ಅನುರಾಗ, ಸಮರಸ ಅಂತಾನು ಹೇಳ್ಬೋದು. ಅಂದ್ರೆ ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಅಬ್ಸಲ್ಯೂಟ್ ಅಟ್ಯಾಚ್ಮೆಂಟ್ ಟು ಗಾಡ್, ಅದನ್ನು ಭಕ್ತಿ. ಯಾಕೆಂತಂದ್ರೆ ಭಕ್ತಿನ ಹಲವಾರು ರೀತಿನಲ್ಲಿ ವ್ಯಾಖ್ಯಾನ ಮಾಡಬಹುದು. ನಾರದ ಒಂದು ರೀತಿನಲ್ಲಿ, ನಾರದ ಭಕ್ತಿ ಸೂತ್ರದಲ್ಲಿ ಒಂದು ರೀತಿ ಬರುತ್ತೆ, ಶಾಂಡಿಲ್ಯನ ಭಕ್ತಿ ಸೂತ್ರದಲ್ಲಿ ಇನ್ನೊಂದು ರೀತಿ ಬರುತ್ತೆ. ಇವೆರಡೂ ಸೇರಿ ಒಟ್ಟು ಏನಪ್ಪಾ ಅಂದ್ರೆ ಭಕ್ತಿ ಮತ್ತೆ ಪ್ರಾರ್ಥನೆ ಎರಡು ಬೇರೆ ಅಲ್ಲ, ಅವೆರಡು ಒಂದಕ್ಕೊಂದು ಅವಿನಾವ ಸಂಬಂಧ ಇದೆ ಅಂತ ನಮಗೆ ಗೊತ್ತಾಗತ್ತೆ. ಏನೇ ಇರ್ಲಿ ಉತ್ಕಟವಾಗಿರ್ಬೇಕು ಅಂತ ಅದು ಗೊತ್ತಾಗ್ತದೆ ನಮಗೆ. ಉತ್ಕಟವಾದದ್ದು ಅದನ್ನ ಬೆಳೆಸ್ಕೋಬೇಕು, ಅದು ಬೆಳೆಸ್ಕೊಡೋದು ಬಹಳ ಮುಖ್ಯ. ಸೊ ಈಗ ಪ್ರೇಮ, ಆ ಒಂದು ಉತ್ಕಟವಾದ ಪ್ರೇಮ ಆ ಭಕ್ತಿಯ ಒಂದು ಎಕ್ಸ್ಪ್ರೆಷನ್ ಅಂತ ಹೇಳ್ಬೋದಲ್ವಾ, ಅದು ಬಹಳ ಮುಖ್ಯ ನೋಡಿದ್ವಿ. ಈಗ ಆ ಪ್ರೇಮದ ಸ್ವರೂಪ ಹೇಗಿರ್ಬೇಕು ಅದನ್ನ ನೋಡೋಣ. ಯಾಕೆಂತಂದ್ರೆ ಅದು ಬಹಳ ಮುಖ್ಯವಾದಂತ ಅಂಶ. ಆ ಪ್ರಾರ್ಥನೆಯಲ್ಲಿನ ಪ್ರೇಮದ ಮುಖಾಂತರ ಒಂದು ಪ್ರಾರ್ಥನೆ, ಮತ್ತೆ ಅದರದ್ದು ಒಂದು ವ್ಯಕ್ತತೆ ಹೇಗಿರ್ಬೇಕು, ಅದರದ್ದು ಸ್ವರೂಪ ಹೇಗಿರ್ಬೇಕು, ಇದಕ್ಕೂ ಒಂದು ಕಥೆ ಮುಖಾಂತರ ನೋಡೋಣ. ಇದು ನಮ್ಮ ಒಂದು ಹಳೆಯ ಕಥೆ. ಇದೊಂದು ಇಬ್ಬರು ರಾಜರಾಣಿಯರು ಇರ್ತಾರೆ. ಅವರಿಬ್ರು ಬಹಳ ಅನ್ಯೋನ್ಯವಾಗಿರ್ತಾರೆ, ಬಹಳ ಅನ್ಯೋನ್ಯವಾದಂತಹ ಒಂದು ಸಂಬಂಧ. ಆ ರಾಜ ಬಹಳ ಒಂದು ಏನಂತಾರೆ, ತುಂಬಾ ಚೆನ್ನಾಗಿ ರಾಜ್ಯ ಆಡ್ತಿರ್ತಾನ. ಆ ರಾಜ್ಯದ ಜನರನ್ನೆಲ್ಲ ಬಹಳ ಪ್ರೀತಿಯಿಂದ ನೋಡ್ಕೊಳ್ಳೋದು, ಮತ್ತೆ ರಾಜ್ಯದಲ್ಲಿ ಸುಭಿಕ್ಷತೆ ಇರೋದು, ಯಾರಿಗೂ ಯಾವುದೇ ಒಂದು ರೀತಿ ಅನ್ಯಾಯ ಆಗದೆ ಇರೋದು, ಆ ರೀತಿನಲ್ಲಿ ಒಂದು ರೀತಿಯಲ್ಲಿ ಒಂದು ಐಡಿಯಲ್ ಅಂತ ಹೇಳ್ತಾರಲ್ಲ, ಆ ರೀತಿ ಒಂದು ರಾಜ್ಯ ಆಡ್ತಾ ಇರ್ತಾನೆ. ಅವರಿಬ್ರು ಇದು ದಾಂಪತ್ಯ ಅನ್ಯೋನ್ಯವಾಗಿ ನಡೀತಾ ಇರತ್ತೆ, ಏನು ಕೊರತೆ ಇರಲ್ಲ. ಆದ್ರೆ ಒಂದೇ ಒಂದು ಸಣ್ಣ ಒಂದು ಚಿಂತೆ ರಾಣಿಗಿರತ್ತೆ. ಏನಂತಂದ್ರೆ ಈ ರಾಜನಿಗೆ ದೈವ ಭಕ್ತಿ ಅನ್ನೋದು ಅಷ್ಟು ಇರೋದಿಲ್ಲ. ಅಂದ್ರೆ ಅವನು ದೇವರ ಒಂದು ಪೂಜೆನಲ್ಲಾಗ್ಲಿ, ದೇವರದ್ದು ಯಾವುದೇ ಒಂದು ಸಮಾರಂಭದಲ್ಲಾಗ್ಲಿ ಅವನು ಯಾವತ್ತೂ ಪಾಲ್ಗೊಳ್ತಾ ಇರಲ್ಲ. ರಾಣಿ ಬಹಳ ಪರಮ ಭಕ್ತೆ, ಅವಳು ದೈವ ಭಕ್ತೆ, ಅವಳು ಪೂಜೆ ಮತ್ತೆ ಪುನಸ್ಕಾರಗಳಲ್ಲಿ ಬಹಳ ನಂಬಿಕೆ ಇಟ್ಕೊಂಡು ಬಹಳ ಪೂಜೆಗಳನ್ನು ಮಾಡಿಸ್ತಿರ್ತಾಳೆ. ಯಾವಾಗ ಕರೆದ್ರು ರಾಜ ಮಾತ್ರ ಬರಲ್ಲ, ಇಲ್ಲ ಏನೋ ಒಂದು ಕಾರಣ ಹೇಳ್ಬಿಟ್ಟು ಅವನು ಬರ್ತಿರಲ್ಲ. ಇದು ಅವಳಿಗೆ ಚಿಂತೆಗೆ ಕಾರಣ. ಇದು ಸ್ವಲ್ಪ ಈ ಚಿಂತೆ ಜಾಸ್ತಿ ಆಗ್ತಾ ಹೋಗುತ್ತೆ ಅವಳಿಗೆ. ಯಾಕೆಂದ್ರೆ ಹಲವಾರು ಸಂದರ್ಭದಲ್ಲಿ ನೋಡ್ತಾಳೆ, ಎಲ್ಲ ಸರಿ, ನನ್ನ ಒಂದು ಈ ರಾಜ್ಯದ ದೊರೆ ಎಲ್ಲ ವಿಷಯದಲ್ಲೂ ಸರಿ, ನನ್ನ ಗಂಡನಾಗಿನೂ ಬಹಳ ಒಂದು ಆದರ್ಶ ವ್ಯಕ್ತಿ, ಆದ್ರೆ ದೇವ್ರ ಬಗ್ಗೆ ಯಾಕೆ ಇವನಿಗೆ ಇಷ್ಟೊಂದು ಅನಾದರ ಅಂತ ಅವಳಿಗೆ ಗೊತ್ತಾಗಲ್ಲ. ಅದೊಂದು ಚಿಂತೆಗೆ ಕಾರಣ ಆಗತ್ತೆ. ಹೀಗೆ ಒಂದು ನಡೀತಿರ್ಬೇಕಾದ್ರೆ ಈ ರಾಜನ್ ಒಂದು ಅಭ್ಯಾಸ ಇರುತ್ತೆ. ಅವನು ತನ್ನ ರಾಜ್ಯದ ಒಂದು ಯೋಗಕ್ಷೇಮ ನೋಡ್ಕೊಳಕ್ಕೆ ಒಂದು ಗುಡ್ಡ ಇರುತ್ತೆ ಹತ್ತಿರದಲ್ಲೇ, ಆ ಗುಡ್ಡದ ಮೇಲೆ ಹೋಗಿ ಸಾಮಾನ್ಯವಾಗಿ ಒಂದು ವೀಕ್ಷಣೆ ಮಾಡ್ತಿರ್ತಾನೆ. ಆ ಮೂಲಕ ಅಲ್ಲಿ ಏನ್ ನಡೀತಿದೆ, ಜನರದ್ದು ಆಗು ಹೋಗುಗಳು, ಅವರ ಚರ್ಯೆಗಳನ್ನ ಗಮನಿಸಿ ಎಲ್ಲ ಸಂತೋಷವಾಗಿದ್ದಾರಾ, ಏನ್ ನಡೀತಿದೆ ಅಂತ ಗಮನಿಸೋದು ಅವನ ಅಭ್ಯಾಸ. ಒಂದಿನ ಹೀಗೆ ಒಂದ್ಸಲಿ ನಿಂತ್ಕೊಂಡು ನೋಡ್ಬೇಕಾದ್ರೆ ಏನೋ ಒಂದು ರೀತಿ ಸಂಭ್ರಮಾಚರಣೆ ಕಾಣಿಸುತ್ತೆ. ಸೊ ಅವನು ಆಶ್ಚರ್ಯ ಆಗತ್ತೆ, ಇವತ್ತು ಏನು ವಿಶೇಷ ಅಂತಂದ್ಬಿಟ್ಟು ಕೇಳ್ತಾನೆ. ಮಂತ್ರಿನ ಕೇಳ್ತಾನೆ. ಮಂತ್ರಿ ಹೇಳ್ತಾನೆ, ಗೊತ್ತಿಲ್ಲ, ರಾಣಿ ಆಜ್ಞೆ ಮಾಡಿರೋದು, ಏನೋ ಸಮಾರಂಭಕ್ಕೆ ಆಜ್ಞೆ ಮಾಡಿದ್ದಾರೆ ಅಂತ. ಸೊ ರಾಣಿನ ಕೇಳ್ತಾನೆ, ಏನ್ ಇವತ್ತು ವಿಶೇಷ ಅಂತ. ಅವಳು ಹೇಳ್ತಾಳೆ, ಇವತ್ತು ನಿಜವಾಗ್ಲೂ ನನ್ನ ಜೀವನದಲ್ಲಿ ಬಹಳ ಸಂತೋಷದ ದಿನ ಅಂತ. ಏನಾಯ್ತಪ್ಪ ಅಂತಂದ್ರೆ,
ನಿನ್ನೆ ರಾತ್ರಿ ನಿಮ್ ಕನಸಿನಲ್ಲಿ ನೀವು ದೇವರ ಹೆಸರನ್ನ ಉಚ್ಚರಿಸಿದ್ರಿ. ನೀವ್ ಯಾವತ್ತು ಇಷ್ಟು ದಿನಾನು ದೇವರ ಪೂಜೆನಲ್ಲಿ ಭಾಗವಹಿಸಿ ಅಂದ್ರೆ ಒಂದು ದಿನಾನು ನೀವು ಕೇಳ್ತಿರ್ಲಿಲ್ಲ. ಆದ್ರೆ ಇವತ್ತು ನಿನ್ನೆಯ ಒಂದು ಕನಸಿನಲ್ಲಿ ನೀವು ಅದು ಹೇಳದ್ಮೇಲೆ ಬಹಳ ಸಂತೋಷ ಆಗಿದೆ ನನಗೆ. ಸೊ ಇದು ನನ್ನ ಒಂದು ಸಂಭ್ರಮ ಆಚರಣೆಗೆ ಒಂದು ಕಾರಣ. ಇದು ನನ್ನ ಜೀವನದಲ್ಲಿ ಬಹಳ ಮುಖ್ಯವಾದಂತಹ ದಿನ ಅಂತ ಹೇಳ್ತಾರೆ. ರಾಜನಿಗೆ ಮುಖ ಬಹಳ ಕಪ್ಪಿಡತ್ತೆ. ಯಾಕಪ್ಪ ಅಂತಂದ್ರೆ ರಾಣಿ ಕೇಳ್ತಾಳೆ, ಏನಾಯ್ತು, ನೀವ್ಯಾಕೆ ಈ ತರ ಸಪ್ಪಗಾದ್ರಿ ಅಂತ. ಅವಾಗ ಅವನು ಹೇಳ್ತಾನೆ, ನಾನು ಆ ಒಂದು ದೇವರ ಒಂದು ಭಾವನೆನ ನನ್ನ ಹೃದಯದಲ್ಲೇ ಇಟ್ಕೊಂಡಿದ್ದೆ. ಯಾವತ್ತೂ ಇನ್ನೊಬ್ಬರು ಎದುರುಗಡೆ ತೋರಿಸಬಾರ್ದು ಅನ್ನೋದೇ ಒಂದು ನನ್ನ ನಿರ್ಧಾರ ಅಥವಾ ನನ್ನ ಇಚ್ಛೆ ಆಗಿತ್ತು. ಇದು ಬಾಯಿ ತಪ್ಪಿ ನನ್ನ ಕನಸಿನಲ್ಲಿ ಬಂದ್ಬಿಡ್ತಲ್ಲ ಅಂತ ನಂಗೆ ತುಂಬಾ ದುಃಖ ಆಗಿದೆ. ಯಾಕೆಂತಂದ್ರೆ ದೇವರು ಅನ್ನೋದು ನನ್ನ ಒಂದು ಆಂತರಿಕವಾದಂತಹ ಭಾವನೆ, ಅದು ಹೊರಗಡೆ ಬರಬಾರ್ದು ಅನ್ನೋದು ನನ್ನ ಇಚ್ಛೆ. ಆದ್ರಿಂದ ನನಗೆ ತುಂಬಾ ಬೇಜಾರಾಗ್ತಿದೆ ಅಂತ. ಸೊ ಇದರಿಂದ ಏನ್ ಕಲ್ತ್ಕೊಳ್ಳೋದು ಅಂತಂದ್ರೆ, ಏನ್ ತಿಳ್ಕೊಬಹುದಪ್ಪ ಅಂತಂದ್ರೆ, ಆ ಒಂದು ಪ್ರೇಮ, ದೇವರ ದೈವಿ ಪ್ರೇಮ ಹೊರಗಡೆ ವ್ಯಕ್ತ ಆಗೋ ಅವಶ್ಯಕತೆ ಇಲ್ಲ. ಅದು ಬಾಹ್ಯಾಚರಣೆಗಳಲ್ಲಿ ಅದನ್ನ ವ್ಯಕ್ತಗೊಳಿಸೋ ಒಂದು ನಿಜವಾದ ಅವಶ್ಯಕತೆ ಇಲ್ಲ. ಅದು ನಮ್ಮ ಹೃದಯದಲ್ಲಿದ್ರೆ ಸಾಕು. ನಮಗೆ ಮತ್ತೆ ಆ ಒಳಗಡೆ ಆ ಸಂಪರ್ಕ ಇದ್ದು ಅವರಿಬ್ಬರ ಮಧ್ಯೆ ನಡೀತಾ ಇತ್ತು ಅಂತಂದ್ರೆ ಅದರದ್ದು ಒಂದು ಪರಿಣಾಮ ಒಂದೇ ಬರುತ್ತೆ. ನನಗೆ ಚಾರಿಜಿ ಅವ್ರಿಗೆ ಒಂದು ಮಾತು ನೆನಪು ಬರುತ್ತೆ. ನಾನು ಅಭ್ಯಾಸ ಶುರು ಮಾಡಿದ ಹೊಸದ್ರಲ್ಲಿ ಅವ್ರ ಮಾತನ್ನ ನಾನು ಒಂದ್ ಕಡೆ ಕೇಳಿದ್ದೆ. ಸೇಕ್ರೆಡ್ ಈಸ್ ವಾಟ್ ಇಸ್ ಸೀಕ್ರೆಟ್ ಅಂತ. ಸೀಕ್ರೆಟ್ ಇಸ್ ವಾಟ್ ಇಸ್ ಸೀಕ್ರೆಟ್ ಅಂದ್ರೆ ಪವಿತ್ರವಾಗಿರೋ ಯಾವ್ದು ಪವಿತ್ರವಾಗಿರುತ್ತೆ ಅದು ರಹಸ್ಯವಾಗಿರುತ್ತೆ. ಅದು ತೋರ್ಪಡಿಸ್ಕೊಳ್ಳೋ ಅಗತ್ಯ ಇಲ್ಲ ಅಂತ ಹೇಳಿ ಬಹಳ ಮುಖ್ಯವಾದಂತಹ, ಅದರಿಂದ ನಾನು ತುಂಬಾ ಕಲ್ತಿದ್ದೀನಿ. ಅಂದ್ರೆ ನಾವು ರಾಜನ ಉದಾಹರಣೆನೆ ನೋಡಿದಾಗ, ರಾಜ ಎಷ್ಟು ಪ್ರಜೆಗಳ ಮೇಲೆ ಅವನು ಪ್ರೀತಿಯನ್ನಿಟ್ಟಿದ್ದ. ಅಂದ್ರೆ ಜನಗಳಿಗೂ ಕೂಡ ಅಷ್ಟೇ ರಾಜನ ಮೇಲೆ ಪ್ರೀತಿ ಗೌರವ ಇದ್ದಿರ್ಬೇಕು. ರಾಜ್ಯ ಸುಭಿಕ್ಷವಾಗಿ ನಡಿಬೇಕಾದ್ರೆ ಎರಡೂ ಕಡೆ ಇರೋದು ಅಗತ್ಯ ಆಗತ್ತೆ. ಇಲ್ಲಿ ಒಂದು ಮಾತು ಏನ್ ನೆನ್ಪು ಬರುತ್ತೆ ಅಂತಂದ್ರೆ, ಪ್ರಪಂಚ ಅಥವಾ ಪ್ರಕೃತಿ ಎಲ್ಲರಿಗೂ ಸಮಾನ ಅವಕಾಶಗಳನ್ನು ಕೊಟ್ಟಿರುತ್ತೆ. ಆ ಅವಕಾಶವನ್ನ ನಾವು ಉಪಯೋಗಿಸ್ಕೊಂಡು ನಮ್ಮ ಸಂಸ್ಕರಣೆಗೆ ಅಥವಾ ನಮ್ಮ ಸುಧಾರಣೆಗೆ ನಾವು ಬಳಸ್ಕೊಂಡ್ರೆ ಅದರಿಂದ ನಮ್ಮ ಒಂದು ಹೊಸ ರೂಪ ಹೊರಹೊಮ್ಮುತ್ತೆ. ಅಂದ್ರೆ ಈಗ ಒಂದು ಮಣ್ಣಿನ ಮುದ್ದೆನೆ ನಾವು ನೋಡ್ತೀವಿ, ಅದನ್ನ ನೋಡಿದ್ರೆ ಯಾವ ಭಾವನೆ ಬರುತ್ತೆ? ಅದು ಏನೋ ಕಸ ಇರ್ಬೋದು ಅಂತ ಅಲ್ವಾ? ಆದ್ರೆ ಅದೇ ಮಣ್ಣಿನ ಮುದ್ದೆನ ತಗೊಂಡು ಒಂದು ಕೃಷ್ಣನ ಮೂರ್ತಿ ಮಾಡಿದ್ರೆ ಅಥವಾ ಯಾವುದೇ ಒಂದು ದೇವರ ಮೂರ್ತಿ ಆಗ್ಲಿ, ಒಂದು ಯಾವುದೇ ಅದಕ್ಕೊಂದು ಆಕಾರ ಕೊಟ್ರೆ ಅವಾಗ ಅದು ಬರೋ ಭಾವನೆನೇ ಬೇರೆ ಆಗುತ್ತೆ. ಅಂದ್ರೆ ಆ ಮಣ್ಣಿನ ಮುದ್ದೆಗೂ ಮೂರ್ತಿಗೂ ಇರೋ ವ್ಯತ್ಯಾಸ ಏನ್ ಬಂತು? ಅದು ರಿಫೈನ್ಮೆಂಟ್ ಅಂತ ಏನಂತೀವಲ್ಲ, ಅದು ಅಂತ ಅನ್ಸುತ್ತೆ. ಅಂದ್ರೆ ನೀವು ಆಕ್ಚುಲ್ ಆಗಿ ಹೇಳ್ತಾ ಇರೋದು 9ನೇ ನಿಯಮ. 9ನೇ ನಿಯಮದಲ್ಲಿ ಏನ್ ಹೇಳಿದ್ದಾರೆ, ಇನ್ನೊಬ್ಬರಲ್ಲಿ ಪವಿತ್ರ ಮತ್ತೆ ಪ್ರೇಮ ಭಾವನೆಗಳು ಬರೋ ಹಾಗೆ ಜೀವನ ಮತ್ತು ವ್ಯವಹಾರವನ್ನ ರೂಪಿಸ್ಕೊಳ್ಳಿ ಅಂತ ಬಾಬೂಜಿ ಅವರು ಹೇಳ್ತಾರೆ. ಅಂದ್ರೆ ನಮ್ಮ ಜೀವನ ಹೇಗಿರ್ಬೇಕು, ಪರಿವರ್ತನೆ ಮೊದಲನೇ ಭಾಗ ಅಂತಂದ್ರೆ ನಮ್ಮ ಸಾಧನೆಯಿಂದಾಗ್ಲಿ ಮೊದಲು ಬರೋ ಜನರಿಗೆ ಕಾಣಿಸೋದು ಅಂತಂದ್ರೆ ಪರಿವರ್ತನೆ. ಆ ಪರಿವರ್ತನೆ ಆದಾಗ ಮತ್ತೊಬ್ಬರಲ್ಲಿ ಪ್ರೇಮ ಮತ್ತು ಪವಿತ್ರ ಭಾವನೆ ಉಂಟಾಗ್ಬೇಕು ನಮ್ಮ ಬಗ್ಗೆ. ಬಾಬೂಜಿ ಅವರು ಹೇಳ್ತಿದ್ರಂತೆ, ನೀವು ಯಾರೋ ಹೋಗ್ತಾ ಇದ್ರೇನೆ ಜನಕ್ಕೆ ಗೊತ್ತಾಗ್ಬೇಕು ಇವ್ರ ಅಭ್ಯಾಸಿ ಅಂತ, ಇವರಲ್ಲಿ ಏನೋ ವಿಶೇಷತೆ ಇದೆ ಅಂತ ಗೊತ್ತಾಗ್ಬೇಕು ಅಂತ, ಅವ್ರು ನೋಡಿದ್ರೆ ಗೊತ್ತಾಗ್ಬೇಕು ಅಂತ ಅಂತಿದ್ರಂತೆ. ಅಂದ್ರೆ ಇಲ್ಲಿ ಬಹಳ ಆಕ್ಚುಲ್ ಆಗಿ ಬಾಬೂಜಿ ಅವರ ಈ ಒಂದು ನಿಯಮನ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆ ಅನ್ನೋದು ನಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆ ಒಂದು ರೂಪಣೆ ಅವಶ್ಯಕತೆ ಇದೆ. ಯಾಕೆ ಅಂತಂದ್ರೆ ಎಲ್ಲರೂ ಸಮಾನರು ಇರಬಹುದು ಎಲ್ಲ ವಿಷಯಗಳಲ್ಲಿ, ಪ್ರಕೃತಿ ಸಮಾನವಾಗಿ ಎಲ್ಲರಿಗೂ ಎಲ್ಲದನ್ನ ನೀಡುತ್ತೆ. ಆದ್ರೆ ಅಲ್ಲೇ ಒಂದು ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ನು ಕೊಟ್ಟಿರುತ್ತೆ. ನೀವ್ ಹೇಳಿದಾಗೆ ನಮಗೆ ಒಂದು ವಿಶೇಷವಾಗಿ ಪ್ರಕೃತಿ ಕೊಡಮಾಡಿರೋ ಒಂದು ಕೊಡುಗೆ ಅಂದ್ರೆ ನಮ್ಮನ್ನ ನಾವು ಮಾರ್ಪಡಿಸ್ಕೊಳ್ಳೋ ಶಕ್ತಿ. ಅದನ್ನ ನಾವು ಉಪಯೋಗಿಸ್ಕೊಂಡಾಗ ನಮ್ಮಲ್ಲಿ ಬದಲಾವಣೆ ಆಗತ್ತೆ. ಅಂಡ್ ಭಗವಂತನಲ್ಲಿ ನಾವು ಅವನ್ ಆಕರ್ಷಿಸ್ಬೇಕು, ನಮ್ಮಲ್ಲಿ ಅವನ ಆಕರ್ಷಣೆ ಆಗ್ಬೇಕು ಅಂದ್ರೆ ಆಗ್ಬೇಕು ನಮ್ ಕಡೆ ಅಂದ್ರೆ ನಮ್ಮಲ್ಲೇನೋ ಒಂದು ವ್ಯತ್ಯಾಸ ಇರ್ಬೇಕಲ್ವಾ. ಎಲ್ಲಾ ಮಣ್ಣಿನ ಮುದ್ದೆಗಳನ್ನು ಒಟ್ಟಿಗೆ ಇಟ್ರೆ ಯಾರ್ ಕಡೆ ನೋಡ್ಬೇಕು ಅನ್ಸುತ್ತೆ? ಅದೇ ಅದರಲ್ಲಿ ಕೆಲವು ಪದಾರ್ಥಗಳು ಒಂದು ವಿಶೇಷವಾಗಿ ರೂಪಿತಗೊಂಡಿರುವಂತ ಪದಾರ್ಥ ಇತ್ತು ಅಂದ್ರೆ ಅವನ ಗಮನ ನಮ್ಮ ಮೇಲೆ ಬರುತ್ತೆ. ಆ ಗಮನ ತಾನಾಗೆ ಸೆಳೆಯುತ್ತೆ.
ಬಹಳ ಮುಖ್ಯವಾದಂತಹ ಒಂದು ವಿಷಯನ ಇಲ್ಲಿ ಕಲ್ತ್ಕೊಂಡ್ವಿ ನಾವು. ಸೊ ಈಗ ಪ್ರಾರ್ಥನೆ ಬಗ್ಗೆ ಹಲವಾರು ಅಂಶಗಳನ್ನ ನಾವು ನೋಡಿದ್ವಿ. ಸೊ ಪ್ರಾರ್ಥನೆಯ ಒಂದು ಹೇಗ್ ಮಾಡ್ಬೇಕು, ಮತ್ತೆ ಇದು ಒಂದು ಯಾಂತ್ರಿಕತೆ ಇದ್ರೆ ಏನ್ ಆಗತ್ತೆ, ಮತ್ತೆ ನಿಜವಾದಂತಹ ಪ್ರಾರ್ಥನೆ ಆ ಕೃಪೆಯನ್ನ ನಮ್ಮ ಕಡೆಗೆ ಆಕರ್ಷಿಸುತ್ತೆ. ಆಮೇಲೆ ಆ ಒಂದು ಪ್ರಾರ್ಥನೆ ಅಂದ್ರೆ ಪ್ರೇಮ ಸ್ವರೂಪ, ಮತ್ತೆ ಆ ಪ್ರೇಮ ನಮ್ಮ ಹೃದಯದಲ್ಲೇ ಇರ್ಬೇಕಾ, ಹೊರಗಡೆ ವ್ಯಕ್ತ ಆಗ್ಬೇಕಾ, ಇದೆಲ್ಲ ಅಂಶಗಳನ್ನ ನೋಡಿದ್ವಿ. ಈಗ ಸಹಜ ಮಾರ್ಗ ಪ್ರಾರ್ಥನೆಯನ್ನ ಒಂದು ಸತಿ ನೋಡೋಣ. ಸಹಜ ಮಾರ್ಗ ಪ್ರಾರ್ಥನೆಯನ್ನ ಒಂದ್ಸತಿ ಮಾಡಿಸ್ಬಿಡೋಣ ಅಲ್ವಾ? ಹೌದು, ಮಾಡಿಸಿದ್ರೆ ಒಳ್ಳೇದು. ಈಗ ನಮ್ಮ ಸಹಜ ಮಾರ್ಗ ಪ್ರಾರ್ಥನೆಯನ್ನ ಒಂದು ವಿಧಾನ ಮಾಡೋದು ಹೇಗೆ ಅಂತಂದ್ಬಿಟ್ಟು ನೋಡೋಣ. ನೀವು ಎಲ್ಲರೂ ಇದರಲ್ಲಿ ಭಾಗವಹಿಸಿ, ನಾನು ಸೂಚನೆಗಳನ್ನ ಕೊಡ್ತಾ ಹೋಗ್ತೀನಿ. ಪ್ರಾರ್ಥನೆಯನ್ನ ಹಾಗೆ ಮಾಡೋಣ. ಮೊದಲನೇದಾಗಿ ಮೆದುವಾಗಿ ಕಣ್ಣುಗಳನ್ನ ಮುಚ್ಕೊಳ್ಳಿ. ಭಗವಂತ ನಿಮ್ಮ ಎದುರುಗಡೆ ಇದ್ದಾನೆ ಅನ್ನೋ ಒಂದು ಸೂಚನೆಯನ್ನ ಕೊಟ್ಕೊಳ್ಳಿ. ಆ ಸೂಚನೆ ಸಾಧ್ಯವಾದ್ರೆ ಭಾವನೆಯಾಗಿ ಪರಿವರ್ತನೆ ಆಗಲಿ. ಆ ಭಗವಂತನ ಉಪಸ್ಥಿತಿಯ ಭಾವನೆ ಬಗ್ಗೆ, ಅವನು ನನ್ನ ಎದುರುಗಡೆ ಇದ್ದಾನೆ ಅನ್ನೋ ಒಂದು ಭಾವನೆ ಬಂದಾಗ ತಿಳಿದೇನೆ ಮಾಡಿರುವಂತಹ ತಪ್ಪುಗಳೇನಾದ್ರು ಇದ್ರೆ ಅವುಗಳನ್ನ ಅವನಲ್ಲಿ ನಿವೇದಿಸ್ಕೊಳ್ಳಿ. ಹೃದಯಪೂರ್ವಕವಾಗಿ ದೈನ್ಯತಾ ಭಾವದಿಂದ ಆ ನಿವೇದನೆ ಇರಲಿ. ಮತ್ತೆ ತಿಳಿಯದೆ ಮಾಡಿದ ತಪ್ಪುಗಳಿಗಾಗಿ ನಿಜವಾದ ಒಂದು ಪಶ್ಚಾತ್ತಾಪ ಬರಲಿ ಹೃದಯದಲ್ಲಿ. ಪಶ್ಚಾತ್ತಾಪದ ನಂತರ ಆ ತಪ್ಪುಗಳಿಗೆ ಕ್ಷಮಾಯಾಚನೆ ನಿಮಗೆ ಹೇಗನ್ಸುತ್ತೋ ಆ ರೀತಿನಲ್ಲಿ ಮಾಡಿ. ಹಾಗೇನೆ ತಪ್ಪುಗಳನ್ನ ಮತ್ತೆ ಪುನರಾವರ್ತನೆ ಮಾಡದೇ ಇರೋ ಒಂದು ದೃಢವಾದ ನಿರ್ಧಾರವನ್ನ ಮನಸ್ಸಿನಲ್ಲಿ ಕೈಗೊಂಡು ಈ ಭಾವನೆ ದೃಢವಾದಾಗ ಈಗ ಸಹಜ ಮಾರ್ಗ ಪ್ರಾರ್ಥನೆಯನ್ನ ಮನಸ್ಸಿನಲ್ಲಿ ಒಮ್ಮೆ ಹೇಳ್ಕೊಳ್ಳಿ. ಓ ನಾಥ, ನೀನೇ ಮಾನವ ಜೀವನದ ನಿಜವಾದ ಗುರಿ. ನಾವಿನ್ನು ನಮ್ಮ ಉನ್ನತಿಗೆ ತಡೆಯಾಗಿರುವ ಇಚ್ಛೆಗಳ ದಾಸರಾಗಿದ್ದೇವೆ. ನೀನೇ ನಮ್ಮನ್ನು ಆ ಹಂತಕ್ಕೆ ತರುವ ಏಕಮಾತ್ರ ದೈವ ಹಾಗೂ ಶಕ್ತಿ. ಇದನ್ನ ಬೇಕಾದ್ರೆ ಇನ್ನೊಂದು ಸಲ ಹೇಳಿಕೊಂಡು ಅದರ ಅರ್ಥದ ಕಡೆ ನಿಮ್ಮ ಗಮನ ಹೋಗಲಿ. ಆ ಒಂದೊಂದು ಪದಗಳು ನಿಮ್ಮ ಹೃದಯದಲ್ಲಿ ಅನುರಣಿಸಲಿ. ಆ ಪದಗಳು ಯಾವ ಭಾವನೆಯನ್ನ ಹೊಮ್ಮಿಸುತ್ತೆ ಆ ಭಾವನೆಯಲ್ಲಿ ಸಂಪೂರ್ಣವಾಗಿ ಮುಳುಗಿ ಅದರ ಮೇಲೆ ಅದು ಧ್ಯಾನವಾಗಿ ಪರಿವರ್ತಿತ ಸಂಪೂರ್ಣವಾಗಿ ನಿಮ್ಮನ್ನ ಮರೆತು ಆ ಸ್ಥಿತಿನಲ್ಲಿ ತಲ್ಲೀನರಾಗಿ ಕೆಲವು ನಿಮಿಷಗಳ ಕಾಲ ನಿಧಾನವಾಗಿ ಕಣ್ಣುಗಳನ್ನು ತೆರೆಯಿರಿ. ನಿಮ್ಮ ಮನಸ್ಥಿತಿಯ ಕಡೆ ಗಮನ ಇಡಿ.
ಇದು ಪ್ರಾರ್ಥನೆಯನ್ನ ಸಲ್ಲಿಸುವಂತ ಒಂದು ವಿಧಾನ. ಇದರಲ್ಲಿ ಕೆಲವು ಸೂಚನೆಗಳನ್ನ ನಾವು ಕೊಟ್ಟಿದ್ದೀವಲ್ಲ, ಆ ಸೂಚನೆಗಳು ಏನು ಅಂತ ಒಂದ್ಸತಿ ನೋಡೋಣ ಅಲ್ಲ. ಸ್ಲೈಡ್. ಇಲ್ಲಿ ಮೊದಲನೇದಾಗಿ ನಾವು ಗುರುಗಳ ಒಂದು ಉಪಸ್ಥಿತಿ ಅಂದ್ರೆ ಅವರ ಇರುವಿಕೆಯನ್ನ ಅವ್ರು ನಮ್ಮ ಎದುರುಗಡೆ ಇದ್ದಾರೆ ಅಂತ ಅನ್ಕೊಳ್ಳಿ ಅಂತ ಹೇಳ್ತೀವಿ. ಅದು ಮೊದಲು ಒಂದು ಆಲೋಚನೆ ಅಥವಾ ಸೂಚನೆ ಆಗಿರ್ಬೋದು ಮನಸ್ಸಿಗೆ, ಆದ್ರೆ ನಿಧಾನವಾಗಿ ಅದು ಭಾವನೆಯಾಗಿ ಪರಿವರ್ತನೆ ಆಗ್ಬೇಕು. ಆ ಗುರುವಿನ ಉಪಸ್ಥಿತಿ, ಗುರುಗಳ ಉಪಸ್ಥಿತಿ, ಅವರು ನನ್ನ ಎದುರುಗಡೆ ಇದ್ದಾರೆ, ಅವ್ರು ಇದ್ದಾರೆ ಅನ್ನೋ ಒಂದು ಭಾವನೆ ಬಲವಾಗಿ ಬರೋದು ಯಾವಾಗ ಅಂತಂದ್ರೆ, ಆ ಒಂದು ಸ್ಥಿತಿ ಬರೋದು ನಾವು ಗುರುಗಳನ್ನ ಸ್ವೀಕರಿಸಿದಾಗ ಸಂಪೂರ್ಣವಾಗಿ. ಸೊ ಗುರುಗಳು ನಮ್ಮವರು ಅನ್ನೋ ಒಂದು ಭಾವನೆ ನೆಲೆ ನಿಂತಾಗ ಇದು ಆ ಒಂದು ಉಪಸ್ಥಿತಿ ಬರೋದು ಸುಲಭ ಆಗುತ್ತೆ. ಯಾಕೆಂತಂದ್ರೆ ಅದಕ್ಕೆ ಮುಂಚೆ ಬರೀ ನಾನು ಇರ್ತೀನಿ, ನಾನೇ ಇದ್ದಾಗ ಗುರುಗಳು ಬರೋದಕ್ಕೆ ಸಾಧ್ಯ ಇಲ್ಲ. ಅದರಿಂದ ನನ್ನಿಂದ ಗುರು ಬಂದಾಗ ಆ ನನ್ನ ಜಾಗನ ಗುರು ಆಕ್ರಮಿಸ್ಕೊತಾರೆ, ಆ ಒಂದು ಸ್ಥಾನನ ಅವರು ಗ್ರಹಣ ಮಾಡ್ತಾರೆ. ಸೊ ಅದು ನಾವು ಮುಂದೆ ಮುಂದುವರೆದಂತಹ ಭಾಗದ ಒಂದು ಸೂಚನೆ, ನಾವು ಮುಂದುವರೆದಿದ್ದೀವಿ ಅನ್ನೋದಕ್ಕೊಂದು ಸೂಚನೆ. ಮತ್ತೆ ಈ ಒಂದು ಸ್ಥಿತಿಯಲ್ಲಿ ಏನಾಗತ್ತೆ ಅಂತಂದ್ರೆ, ಅದರಿಂದ ಏನಾಗತ್ತೆ, ಗುರುಗಳ ಉಪಸ್ಥಿತಿಯನ್ನ ಬಂದಾಗ ಅವರ ಒಂದು ಗಮನ ನಮ್ಮ ಮೇಲೆ ಹರಿಯೋದಿಕ್ಕೆ ಅನುಕೂಲ ಆಗುತ್ತೆ. ಈಗ ಆ ಒಂದು ಅವರ ಗುರುವಿನ ಗಮನ ನಮ್ಮ ಮೇಲೆ ಬರಬೇಕು ಅಂತಂದ್ರೆ ನಾನು ಇಲ್ಲದೆ ಇರುವಂತಹ ಒಂದು ಸ್ಥಿತಿ ನಿರ್ಮಾಣ ಮಾಡ್ಕೋಬೇಕು. ಅದಕ್ಕೋಸ್ಕರ ಈ ಒಂದು ಉಪಸ್ಥಿತಿ ಬೇಕು. ಅದನ್ನ ಶೂನ್ಯತೆ ಅಂತಾನೂ ಕರೀತಾರೆ, ಶೂನ್ಯ ಸ್ಥಿತಿ. ಆ ಶೂನ್ಯ ಸ್ಥಿತಿಯಲ್ಲೇ ಹಲವಾರು ಹಂತಗಳಿದೆ. ಮೊದಲು ಒಂದು ಶೂನ್ಯ ಸ್ಥಿತಿ, ಆ ಶೂನ್ಯ ಸ್ಥಿತಿನೂ ಸಹ ಇದು ನಾನಲ್ಲ ಗುರುಗಳು ಅನ್ನೋ ಒಂದು ಸ್ಥಿತಿ. ಆಮೇಲೆ ಗುರುನೂ ಅಲ್ಲ ಅನ್ನೋ ಒಂದು ಮುಂದಿನ ಸ್ಥಿತಿ. ಆ ಶೂನ್ಯತೆನೂ ಸಹ ಆ ಒಂದು ಭಾವನೆಯನ್ನು ಮಾಯ ಆಗ್ಬೇಕು. ಕೊನೆಗೆ ನಾನು ಇಲ್ಲ ಅವನು ಇಲ್ಲ, ಅಲ್ಲಿ ಬೇರೆ ಯಾರೋ ಅನ್ನೋ ಒಂದು ಸ್ಥಿತಿ. ಹೀಗೆ ಇದು ಹಂತ ಹಂತವಾಗಿ ಬೆಳೆಯುತ್ತೆ. ಇದರ ಆರಂಭ ಏನಪ್ಪಾ ಅಂತಂದ್ರೆ ಇಲ್ಲಿ ಮತ್ತೆ ಇಲ್ಲಿ ಒಂದು ಆ ದೈನ್ಯತೆ ಬೇಕು ಅಂತ ನೋಡಿದ್ವಿ, ಒಂದು ದೀನ ಸ್ಥಿತಿ, ಒಂದು ಹ್ಯುಮಿಲಿಟಿ ಅಂತ ಏನ್ ಕರಿತೀವಿ. ಆ ಹ್ಯುಮಿಲಿಟಿ ಅನ್ನೋದು ಇತ್ತು ಅಂತಂದ್ರೆ ಏನಾಗುತ್ತೆ, ನಾವು ನಮ್ಮಲ್ಲಿ ಒಂದು ಮೆದುತ್ವ ಬರುತ್ತೆ. ಆ ಮೆದುತ್ವ ಬಂದಾಗ ಏನಾಗತ್ತೆ, ಗುರುಗಳಿಗೆ ಇವನು ಕ್ಷಮೆಗೆ ಅರ್ಹ, ಏನು ತಪ್ಪುಗಳು ಮಾಡಿದಾನೋ ಅವನನ್ನ ನಾವು ಕ್ಷಮಿಸಬಹುದು ಅನ್ನೋ ಒಂದು ಅವರ ಒಂದು ಕೃಪೆ ನಮ್ಮ ಮೇಲೆ ಬರೋದಕ್ಕೆ ಅನುಕೂಲ ಆಗುತ್ತೆ. ಆದ್ರಿಂದ ಈ ಭಾವನೆಯನ್ನು ಸಹ ಆ ಸಂದರ್ಭದಲ್ಲಿ ಬಹಳ ಮುಖ್ಯ. ಆಮೇಲೆ ನಿಜವಾದ ಪಶ್ಚಾತ್ತಾಪ, ನಾವು ಮಾಡಿರೋ ತಪ್ಪುಗಳಿಗಾಗಿ, ಅದು ತಿಳಿದು ಮಾಡಿರಬಹುದು, ತಿಳಿಯದೆ ಮಾಡಿರಬಹುದು, ಆ ತಪ್ಪುಗಳಿಗಾಗಿ ಯಾವಾಗ ನಮ್ಮಲ್ಲಿ ನಿಜವಾದ ಪಶ್ಚಾತ್ತಾಪ ಅಂದ್ರೆ ಮನಸ್ಫೂರ್ತಿಯಾಗಿ ನಮ್ಮಲ್ಲಿ ಪಶ್ಚಾತ್ತಾಪ ಬರುತ್ತೆ, ಅದು ಬರೋದು ಹೃದಯ ಖಾಲಿ ಆದಾಗ ಮಾತ್ರ. ಅಂದ್ರೆ ಅದು ಅಷ್ಟು ಮುಕ್ತವಾಗಿರ್ಬೇಕು. ಒಂದು ಆ ತಪ್ಪುಗಳನ್ನ ನಾವು ಮೊದಲು ಸ್ವೀಕಾರ ಮಾಡ್ಬೇಕು. ನಾವು ತಪ್ಪು ಮಾಡಿದೀವಿ ಅಂತ ನಮ್ಗೆ ಗೊತ್ತಾಗ್ಬೇಕು. ಆ ರೀತಿ ಮಾಡಿದಾಗ ಹೃದಯದಲ್ಲಿ ಒಂದು ರಿಕ್ತತೆ ಉಂಟಾಗುತ್ತೆ ಅಂತ, ಖಾಲಿ ಭಾವ. ಆ ರಿಕ್ತತೆ ಉಂಟಾದಾಗ ಅಲ್ಲಿ ದೈವಿ ಕೃಪೆ ಹರಿದು ಬರೋ ಅವಕಾಶ ಇರುತ್ತೆ. ನಾವೆಲ್ಲ ಮನಸ್ಸಲ್ಲಿ ತುಂಬಿಕೊಂಡಿದ್ರೆ ಕೃಪೆ ಬರೋದಾದ್ರೂ ಎಲ್ಲಿಗೆ, ಅದು ತುಂಬೋದಾದ್ರೂ ಏನನ್ನ. ಹೃದಯ ಖಾಲಿ ಆದಾಗ ಮಾತ್ರ ದೈವಿ ಕೃಪೆ ಹರಿದು ನಮ್ಮೊಳಗೆ ತುಂಬೋದಕ್ಕೆ ಅವಕಾಶ ಇರುತ್ತೆ. ಜೊತೆಗೆ ಆ ಬರೋ ಪವಿತ್ರ ಧಾರೆ ಏನಿದೆ ಕೃಪೆ, ಅದು ನಮ್ಮಲ್ಲಿರುವ ಮಲ, ವಿಕ್ಷೇಪ ಮತ್ತು ಆವರಣಗಳನ್ನ ತೆಗೆದು ಹಾಕ್ಬಿಡುತ್ತೆ ಅಂತ ಇದು ಬಾಬೂಜಿ ಅವರು 10ನೇ ನಿಯಮದಲ್ಲಿ ಹೇಳಿದ್ದಾರೆ. ನಿಜವಾದ ಪಶ್ಚಾತ್ತಾಪ ಭಾವನೆ ನಮ್ಮಲ್ಲಿ ಬಂದಾಗ ಮಾತ್ರ ಈ ಪ್ರಕ್ರಿಯೆ ಸಾಧ್ಯವಾಗುತ್ತೆ ಅಂತ. ಸೊ ಮೊದಲೆರಡನ್ನ ನೋಡಿದ್ವಿ. ಈಗ ಅಲ್ಲಿ ಪ್ರಾರ್ಥನೆಯಲ್ಲಿ ನಾವು ಒಂದು ದೃಢ ನಿರ್ಧಾರ ಅಥವಾ ಒಂದು ಸೂಚನೆ, ಕೆಲವು ಸೂಚನೆಗಳನ್ನ ಕೊಡ್ತಾ ಇದೀವಲ್ವಾ, ಅದರದ್ದು ಪ್ರಾಮುಖ್ಯತೆ ಏನು ಅಂತ ನೋಡೋಣ. ಈಗ ನಾವ್ ಈ ಒಂದು ನಿರ್ಧಾರ ಅಥವಾ ಸೂಚನೆ ಎಲ್ಲಿ ಕೊಡ್ತಾ ಇರೋದಪ್ಪ ಅಂತಂದ್ರೆ, ತಪ್ಪುಗಳನ್ನು ಪುನರಾವರ್ತನೆ ಮಾಡಬಾರದು, ನಾನು ಮತ್ತೊಮ್ಮೆ ಪುನರಾವರ್ತಿಸೋದಿಲ್ಲ ಅನ್ನೋ ಒಂದು ದೃಢ ನಿರ್ಧಾರ. ಅದು ನಮ್ಮ ಒಂದು ಹೊರ ಮನಸ್ಸಿಗೋ ಒಳ ಮನಸ್ಸಿಗೋ, ಅದು ಆಕ್ಚುಲ್ ಆಗಿ ಒಳ ಮನಸ್ಸಿಗೆ ಕೊಡ್ತಾ ಇರೋದು. ಯಾಕೆಂತಂದ್ರೆ ಯಾವುದೇ ಒಂದು ಆಲೋಚನೆ ನಮ್ಮ ಹೊರ ಮನಸ್ಸಿಗೆ ಬರ್ತಾ ಇರೋದು ಎಲ್ಲಿಂದ, ಒಳ ಮನಸ್ಸಿನಿಂದ. ಸೊ ನಮ್ಮ ಈ ಕೆಲವು ಅನಿಯಂತ್ರಿತ ಕ್ರಿಯೆಗಳು ಏನಿರುತ್ತೆ ಅವೆಲ್ಲಾನು ಯಾಕಾಗತ್ತೆ ಅಂದ್ರೆ ಒಳ ಮನಸ್ಸಿನಲ್ಲಿ ಇರೋ ಭಾವನೆಗಳು ಮತ್ತೆ ವಿಚಾರಗಳು ಬರೋದ್ರಿಂದ. ಸೊ ನಾವ್ ಯಾವುದನ್ನ ತೆಗೆದು ಹಾಕ್ಬೇಕು ಅಂತಿದೀವೋ ಅದನ್ನ ತೆಗೆದು ಹಾಕಕ್ಕೆ ಇಲ್ಲಿ ಪ್ರಾರ್ಥನೆನ ಒಂದು ಪ್ರಕ್ರಿಯೆಯಾಗಿ ಉಪಯೋಗಿಸ್ತಾ ಇದ್ದೀವಿ. ಆ ಪ್ರಕ್ರಿಯೆನಲ್ಲಿ ಈ ಸೂಚನೆ ಬಹಳ ಮುಖ್ಯವಾದಂತಹ ಪಾತ್ರ ವಹಿಸುತ್ತೆ. ಆ ಸೂಚನೆ ಅದನ್ನು ಸಹ ಒಂದು ರೀತಿ ರೀಪ್ರೋಗ್ರಾಮಿಂಗ್ ಅಂತ ಹೇಳ್ಬಹುದು. ಆ ಒಂದು ಸುಪ್ತ ಮನಸ್ಸಿಗೆ ರೀಪ್ರೋಗ್ರಾಮಿಂಗ್ ಅಥವಾ ಆದೇಶ. ಆ ಆದೇಶ ಕೊಟ್ಟಾಗ ಏನಾಗುತ್ತೆ, ಆ ಹಳೆಯ ಒಂದು ಏನಿದೆ ಆಕ್ಷನ್ ಏನಿದೆ ಅದು ಹೋಗಿ ಆ ಜಾಗದಲ್ಲಿ ಈ ಒಂದು ಹೊಸ ಆದೇಶ ಅಲ್ಲಿ ನಿಂತ್ಕೊಳ್ಳುತ್ತೆ. ಅವಾಗ ಏನಾಗತ್ತೆ, ನಮ್ಮ ಒಂದು
ಹಳೆಯ ಒಂದು ಅಭ್ಯಾಸಗಳು ಅದು ಹೊರ ಬರೋದಕ್ಕೆ ಪ್ರಯತ್ನ ಪಟ್ಟಾಗ ಇದು ಒಂದು ರೀತಿಯ ಒಂದು ತಡೆಯಾಗಿ ಒಂದು ರಕ್ಷಣೆಯಾಗಿ ನಮಗೆ ಇದಾಗತ್ತೆ. ಅದು ಹೇಗಾಗತ್ತೆ ಅಂತಂದ್ರೆ ಆ ಸ್ಥಿತಿನಲ್ಲಿ ನಾವು ಮುಂದುವರೆದ್ರೆ ಮಾತ್ರ. ಈ ಒಂದು ಸೂಚನೆಗಳ ಮೂಲಕ ಒಂದು ದೈವಿ ಸ್ಥಿತಿ ಅಂತ ಏನ್ ಕರಿತೀವಿ, ಒಂದು ನಿರಂತರ ಸ್ಮರಣೆಯ ಸ್ಥಿತಿ, ಆ ಸ್ಮರಣೆ ಸ್ಥಿತಿನಲ್ಲಿದ್ದಾಗ ಆ ಒಂದು ಈ ನಿರ್ಧಾರ ಅಥವಾ ಸೂಚನೆಗಳು ತಮ್ಮ ಒಂದು ಇದನ್ನ ಪ್ರಭಾವವನ್ನ ಬೀರೋದಕ್ಕೆ ಸಾಧ್ಯ ಆಗುತ್ತೆ. ಅದು ನೀವು ಪ್ರೋಗ್ರಾಮಿಂಗ್ ಅಂದ್ರಲ್ಲ, ಅಂದ್ರೆ ನಮ್ಮ ಮನಸ್ಸನ್ನ ನಾವು ಪ್ರೋಗ್ರಾಮ್ ಮಾಡ್ಕೊಂಡ್ವಿ ಈ ತಪ್ಪುಗಳನ್ನ ಪುನರಾವರ್ತನೆ ಮಾಡಬಾರ್ದು ಅಂತ. ಅಂದ್ರೆ ಮುಂದಿನ ಸಲ ಅದೇ ರೀತಿ ಪರಿಸ್ಥಿತಿ ಬಂದಾಗ ನಮ್ಮ ಪುನರಾವರ್ತಿತ ಪ್ರಾರ್ಥನೆಯ ಮೂಲಕ ಅದು ಒಂದು ತುಂಬಾ ಬಲವಾಗಿ ಬೇರೂರು ಬಿಟ್ಟಿರುತ್ತೆ. ಈ ಸೂಚನೆ ಇದನ್ನ ನಾವು ಪುನರಾವರ್ತಿಸೋಲ್ಲ ಅಂತ ನಾವು ಅನ್ಕೊಂಡಿರ್ತೀವಲ್ಲ, ಅಂದ್ರೆ ಆ ಕ್ಷಣದಲ್ಲಿ ನಾವು ಪುನರಾವರ್ತನೆ ಮಾಡೋ ಸಾಧ್ಯತೆ ಇರುತ್ತೆ. ಆದ್ರೆ ಅಲ್ಲಿ ನಾವು ಪ್ರಾರ್ಥನಾದಾಯಕ ಸ್ಥಿತಿಯಲ್ಲಿ ಗುರುಗಳ ಜೊತೆಗೆ ಒಂದೇನು ಸಂಪರ್ಕ ಉಂಟಾಗುತ್ತಲ್ಲ, ಆಗ ಅದು ನಮಗೆ ನೆನಪಿಗೆ ಬರುತ್ತೆ, ಇದನ್ನ ನಾವು ಮರುಕಳಿಸಬಾರ್ದು, ಈ ತಪ್ಪು ಮತ್ತೆ ಮರುಕಳಿಸಬಾರ್ದು ಅಂತ. ಅನುಪಮ, ಗೊತ್ತಿಲ್ಲದೆ ಮಾಡಿರೋ ಒಂದು ತಪ್ಪಿಗೆ ಪಶ್ಚಾತ್ತಾಪ ಪಡಬೇಕು ಅಂತ ಗುರುಗಳು ಪ್ರಾರ್ಥನೆಯಲ್ಲಿ ನಮ್ಗೆ ಹೇಳಿದ್ದಾರೆ. ಕೆಲವು ಸತಿ ನಮ್ಮ ಜೀವನದಲ್ಲಿ ಗೊತ್ತಿದ್ದು ತಪ್ಪು ಮಾಡ್ತೀವಿ, ಅದಕ್ಕೇನ್ ಮಾಡೋದು? ಗೊತ್ತಿದ್ದು ತಪ್ಪು ಮಾಡಬಾರ್ದು, ಅದು ಎಲ್ಲರಿಗೂ ಗೊತ್ತಿರ್ಬೇಕು. ಅಕಸ್ಮಾತ್ ಹಾಗೇನಾದ್ರು ಆಗ ಪ್ರಸಂಗ ಬಂದ್ರೂ ಕೂಡ ನೀವು ಅದಕ್ಕೋಸ್ಕರ ಆಮೇಲೆ ಮಾಡ್ಕೊಳ್ಳೋಣ, ಪಶ್ಚಾತ್ತಾಪ ಮಾಡ್ಕೊಳ್ಳೋಣ ಅಂತ ಬಿಡೋದು ಒಳ್ಳೇದಲ್ಲ. ಆ ಕ್ಷಣನೇ ನಿಮ್ಮ ಮನಸ್ಸಲ್ಲಿ ಪಶ್ಚಾತ್ತಾಪ ಬರಬೇಕು. ಆಗ್ಲೇ ನೀವು ಈ ತಪ್ಪನ್ನ ಮತ್ತೊಂದ್ಸಲ ಮಾಡಬಾರ್ದು ಅನ್ನೋ ನಿರ್ಧಾರ ಕೂಡ ಬರಬೇಕು. ಅದು ಯಾವ ರೀತಿ ಅಂದ್ರೆ, ಈಗ ನಾವು ಈಗಾಗಲೇ ನೋಡಿರೋ ಹಾಗೆ, ನಾವು ಯಾವಾಗ ಅದನ್ನ ದೃಢ ನಿರ್ಧಾರ ಮಾಡ್ತೀವಿ, ತಪ್ಪುಗಳನ್ನ ಮರುಕಳಿಸಬಾರ್ದು, ಆ ತಪ್ಪುಗಳನ್ನು ಪುನರಾವರ್ತಿಸಬಾರ್ದು ಅಂತ ನಾವು ಯಾವಾಗ ನಿರ್ಧಾರ ಮಾಡಿರ್ತೀವಿ, ಅದು ಒಂದು ಪ್ರಾರ್ಥನಾದಾಯಕ ಸೂಚನೆಯಾಗಿ ನಮ್ಮ ಒಳಗಡೆ ಇರುತ್ತೆ, ನಮ್ಮ ಆಳಕ್ಕೆ ಇಳಿದಿರುತ್ತೆ. ಪುನಃ ಅದೇ ಸಂದರ್ಭ ಬಂದಾಗ ನಮ್ಮ ಮನಸ್ಸು ಒಂದು ಆ ಡೋಲಾಯಮಾನ ಸ್ಥಿತಿಗೆ ಹೋದಾಗ ಮನಸ್ಸಿಗೆ ಪುನಃ ಆ ಪ್ರಾರ್ಥನೆಯ ನೆನಪು ಬರುತ್ತೆ, ಅದರ ಮೂಲಕ ಗುರುಗಳ ನೆನಪಾಗುತ್ತೆ. ಆಗ ಆ ಪ್ರಾರ್ಥನಾ ಸ್ಥಿತಿ ಏನ್ ಹೇಳುತ್ತೆ ಅಂತಂದ್ರೆ, ಈ ಸ್ಥಿತಿಯಿಂದ, ಈ ಅಸಮತೋಲನ ಸ್ಥಿತಿಯಿಂದ ನನಗೆ ಒಂದು ಸಮಾಧಾನ ಸ್ಥಿತಿ ಬರಲಿ ಅನ್ನೋ ಆ ಪ್ರಾರ್ಥನೆ ನಮ್ಮೊಳಗೆ ಮೂಡಿ ಆ ಸ್ಥಿತಿನೇ ನಮ್ಮನ್ನ ತಪ್ಪನ್ನ ಪುನರಾವರ್ತಿಸುವ ಹಾಗೆ ತಡೆಯುತ್ತೆ ಅಂತ ಕಾಣುತ್ತೆ. ಇದು ಭಕ್ತಿಯ ಉನ್ನತ ಸ್ಥಿತಿ. ಬಾಬೂಜಿಯವರು ಒಂದ್ ಮಾತು ಹೇಳಿರೋದು ಜ್ಞಾಪಕ ಬರುತ್ತೆ. ಅವರು ಈ ಒಂದು ಋಣಾತ್ಮಕ ಮತ್ತೆ ಧನಾತ್ಮಕ ವಿಚಾರಗಳನ್ನ ತೆಗೆದು ಹಾಕ್ಬೇಕಾದ್ರೆ, ಈಗ ಋಣಾತ್ಮಕ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬರೋದು ಬಹಳ ಸಾಮಾನ್ಯ ಅಲ್ವಾ. ಆ ಋಣಾತ್ಮಕ ವಿಚಾರ ಏನ್ ಮಾಡ್ಬೇಕು ಬಂದಾಗ ಅಂದ್ರೆ, ಅದರ ಜಾಗದಲ್ಲಿ ಒಂದು ಧನಾತ್ಮಕವಾದಂತಹ ವಿಚಾರನ ಸ್ಥಾಪಿಸ್ಬೇಕು ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಅದೇ ಒಂದು ಕಾನ್ಸೆಪ್ಟ್ ಅನ್ನೇ ನಾವು ಉಪಯೋಗಿಸ್ಕೊಂಡು ಅದನ್ನ ಹೇಗೆ ಸುಪ್ತ ಮನಸ್ಸಿಗೆ ಆದೇಶ ಕೊಡೋದ್ರ ಮೂಲಕ ಅದನ್ನ ಪರಿಣಾಮಕಾರಿಯಾಗಿ ಮಾಡ್ಬೋದು ಅಂತ ತಿಳ್ಕೊಬಹುದು. ಜೊತೆಗೆ ಸಮಯ ಕೂಡ ಅಷ್ಟೇ ಸೂಕ್ತ ಅನ್ಸುತ್ತೆ. ರಾತ್ರಿ ಮಲಗೋಕ್ಕಿಂತ ಮುಂಚೆ ಯಾತಕ್ ಮಾಡ್ತೀವಿ ಅಂತಂದ್ರೆ, ಆ ಟೈಮಲ್ಲಿ, ಆ ಸಮಯದಲ್ಲಿ ಸಂಪೂರ್ಣ ವಿಶ್ರಾಂತ ಸ್ಥಿತಿ ನಮ್ಮ ಸುತ್ತಮುತ್ತಲು, ಮತ್ತೆ ನಾವು ಕೂಡ ಸಂಪೂರ್ಣ ವಿಶ್ರಾಂತ ಸ್ಥಿತಿಯಲ್ಲಿ ಇರ್ತೀವಿ. ಒಂದು ನಿರಾಳ ಮನೋಭಾವನೆ ಇರುತ್ತೆ. ಯಾಕಂದ್ರೆ ಇಡೀ ದಿವಸದ್ದೆಲ್ಲ ನಾವು ಕೆಲಸ ಎಲ್ಲ ಮುಗಿಸಿರ್ತೀವಿ, ಮತ್ತೇನು ಮುಂದೆ ಜವಾಬ್ದಾರಿ ಇರೋಲ್ಲ ರಾತ್ರಿಗೆ. ಸೊ ಆ ಮನೋಭಾವದಿಂದ ನಾವು ಪ್ರಾರ್ಥನೆ ಮಾಡೋಕ್ಕೆ ಕೂತ್ಕೊಂಡಾಗ ನಮ್ಮ ಸ್ಥಿತಿ, ನಮ್ಮ ಮನಸ್ಥಿತಿ ಮತ್ತು ಹೊರಗಿನ ಸ್ಥಿತಿ, ಪ್ರಕೃತಿಯ ಸ್ಥಿತಿ ಎರಡೂ ಜೊತೆಗೂಡಿ ಒಂದು ರೀತಿಯ ಅನುರಣನ ಉಂಟಾಗುತ್ತೆ. ಇದನ್ನು ಕೂಡ ಬಾಬೂಜಿಯವರು ಹೇಳಿದ್ದಾರೆ. ಆ ಸಮಯದಲ್ಲಿ ಯಾತಕ್ಕೆ ಮಾಡಬೇಕು ಅಂತ, ನಾವು ಹೇಗೆ ಧ್ಯಾನದ ಸಮಯವನ್ನು ನಿಗದಿಗೊಳಿಸಿದ್ವಿ ಬೆಳಗ್ಗೆ ಯಾತಕ್ಕೆ ಮಾಡಬೇಕು ಅಂತ, ಹಾಗೆ ರಾತ್ರಿ ಮಲಗುವ ಮುನ್ನ ಈ ಪ್ರಾರ್ಥನೆ ಮಾಡಿದ್ರೆ ಆ ವಿಶ್ರಾಂತ ಸ್ಥಿತಿಯಲ್ಲಿ ಪ್ರಕೃತಿ ಜೊತೆ ಅನುರಣನೆಗೊಂಡಾಗ ಅದರ ಲಾಭ ಗರಿಷ್ಠವಾಗಿರುತ್ತೆ. ಕರೆಕ್ಟ್. ಯಾಕೆಂತಂದ್ರೆ ನಾವು ಹೇಳುವಾಗ ಇದು ಯಾವಾಗ ಮಾಡ್ಬೇಕು ಅಂತ ಬರ್ಲಿಲ್ಲ, ಇದು ರಾತ್ರಿ ಹೊತ್ತು ಮಾಡುವಂತ ಪ್ರಕ್ರಿಯೆ. ಈಗ ನಾವೇನ್ ಮಾಡಿಸಿದ್ವಿ ಆ ಗೈಡೆಡ್ ಒಂದು ಪ್ರಾರ್ಥನೆ ರಾತ್ರಿ ಮಲಗೋ ಮುಂಚೆ ಮಾಡುವಂತ ಇದು ಪ್ರಕ್ರಿಯೆ. ಜೊತೆಗೆ ನಾವು ಪ್ರಾರ್ಥನೆಯನ್ನ ರಾತ್ರಿ ಮಾಡ್ತೀವಿ, ಮಲಗುವ ಮುನ್ನ ಪ್ರಾರ್ಥನೆ ಮಾಡ್ತೀವಿ. ಧ್ಯಾನಕ್ಕಿಂತ ಮುಂಚೆ ಕೂಡ ಒಂದು ಸಲ ಪ್ರಾರ್ಥನೆ ಮಾಡಿ ಅಂತ ಅವ್ರು ಹೇಳ್ತಾರೆ. ಅದು ಯಾತಕ್ಕಿರ್ಬೋದು ಅಂತ ಒಂದು ಪ್ರಶ್ನೆ ಸಾಮಾನ್ಯವಾಗಿ ಎಲ್ಲರೂ ಕೇಳ್ತಾರೆ. ರಾತ್ರಿನೂ ಮಾಡ್ತೀವಿ, ಬೆಳಗ್ಗೆನೂ ಮಾಡ್ಬೇಕಾ, ಎಷ್ಟು ಸಲ ಮಾಡ್ಬೇಕು ಅಂತ.
ಬೆಳಗ್ಗೆ ಧ್ಯಾನಕ್ಕಿಂತ ಮುಂಚೆ ಬರೀ ಒಂದು ಸಲ ಮಾತ್ರ ಪ್ರಾರ್ಥನೆ ಮಾಡಿ ಅಂತ ಅವ್ರು ಹೇಳ್ತಾರೆ. ಬಹುಶಃ ರಾತ್ರಿ ನಾವು ಯಾವ ಭಾವನೆಯಿಂದ ಮಲಗಿರ್ತೀವಿ ಅದು ನಮ್ಮ ಸುತ್ತ ಮನಸ್ಸೊಳಗೆ ಹೇಗೆ ಹೋಗಿರುತ್ತೆ, ನಾವು ಅದನ್ನ ಒಂದು ಸಂಪರ್ಕವನ್ನ, ಒಂದು ಬಾಂಧವ್ಯವನ್ನ ನಾವು ಗುರುಗಳ ಜೊತೆಗೆ ಅದನ್ನ ಒಂದು ರೂಪಿಸ್ಕೊಂಡಿರ್ತೀವಲ್ಲ, ಅದು ಹಾಗೇ ನಿರಂತರವಾಗಿ ಮುಂದುವರಿಯುತ್ತಾ ಮರುದಿನ ಧ್ಯಾನಕ್ಕಿಂತ ಮುಂಚೆ ನಾವೇನು ಪ್ರಾರ್ಥನೆ ಹೇಳ್ಕೊಂಡಾಗ ಅದು ಕಂಟಿನ್ಯೂ ಆಗುತ್ತೆ, ಅದು ಹಾಗೆ ಮುಂದುವರಿಯುತ್ತೆ ಅಂತ ಒಂದು ರೀತಿ ಸ್ವಿಚ್ ಆಗಿನೂ ಸಹ ಸ್ವಿಚ್ ರೀತಿ ಆ ಒಂದು ದೈವಿ ಸಂಪರ್ಕ ಮತ್ತೆ ಪುನಃ ಅದು ಆನ್ ಆಗತ್ತೆ. ಆವಾಗ ಆ ಒಂದು ಪ್ರಕ್ರಿಯೆ ಮುಂದುವರಿಯುತ್ತೆ. ಧ್ಯಾನ ಮಾಡೋದಕ್ಕೆ ಅದು ಸುಲಭನೂ ಆಗುತ್ತೆ ಅಂತ. ಈ ಒಂದು ಪ್ರಾರ್ಥನೆಯಿಂದ, ಈ ರೀತಿ ಪ್ರಾರ್ಥನೆ ಮಾಡಿದಾಗ ಏನಾಗತ್ತೆ, ಪ್ರಾರ್ಥನಾದಾಯಕ ಸ್ಥಿತಿ ನಮ್ಮಲ್ಲಿ ಬರುತ್ತೆ ಅಂತ ಹೇಳ್ಬೋದಲ್ವಾ. ಪ್ರಾರ್ಥನೆಯಿಂದ ಬರ್ಬೇಕಾಗಿರೋದು ಒಂದೊಂದು ಸ್ಥಿತಿ. ಪ್ರಾರ್ಥನೆ ಯಾಕೆ ಈ ರೀತಿ ಮಾಡ್ಬೇಕು ಅಂತಂದ್ರೆ, ಆ ಪ್ರಾರ್ಥನಾದಾಯಕ ಸ್ಥಿತಿ ಅದನ್ನ ಒಂದು ಲಾಲಾಜಿ ಅವರು ಒಂದ್ ಮಾತು ಹೇಳ್ತಾರೆ ಇದ್ರ ಬಗ್ಗೆ. ಈ ಪ್ರಾರ್ಥನಾದಾಯಕ ಸ್ಥಿತಿ ಬರ್ಬೇಕು ಅಂತಂದ್ರೆ ನಾವೇನು ಬಹಳ ಕಷ್ಟ ಪಡ್ಬೇಕಾಗಿಲ್ಲ, ನಾವೆಲ್ಲದನ್ನೂ ತ್ಯಜಿಸ್ಬೇಕಾಗಿಲ್ಲ. ಅಂದ್ರೆ ಈಗ ನಾವ್ ಅನ್ಕೋತೀವಿ ಈ ತರ ನಾವು ಜೀವನ ನಡ್ಸೋದಕ್ ಸಾಧ್ಯ ಇಲ್ಲ ಅಂತ. ಸೊ ಲಾಲಾಜಿ ಅವರು ಅದಕ್ಕೆ ಏನ್ ಹೇಳ್ತಾರಪ್ಪ ಅಂತಂದ್ರೆ, ನಿಮ್ಮ ಪ್ರಾಪಂಚಿಕ ಒಂದು ವಿಷಯಗಳನ್ನೆಲ್ಲ ಬಿಟ್ಟು ನಾವು ಇದನ್ನ ಮಾಡು ಅಂತ ಹೇಳೋದೇ ಇಲ್ಲ, ಯಾಕಂತಂದ್ರೆ ಅದರ ಅವಶ್ಯಕತೆ ಇಲ್ಲ. ಆದ್ರೆ ಪ್ರತಿಯೊಂದು ಕೆಲ್ಸಾನು ಒಂದು ದೇವರ ಒಂದು ಸೇವೆ, ಆ ದೇವರಿಗೆ ನಾವು ಸಲ್ಲಿಸ್ತಾ ಇರುವಂತ ಸೇವೆ ಅಂತ ನಮ್ಮ ಮನಸ್ಸನ್ನ ಸಂಪೂರ್ಣ ಹೃದಯನ ಅಲ್ಲಿ ಇಟ್ಟು ನಾವು ಮಾಡಿದ್ರೆ ಅದು ಒಂದು ಪ್ರಾರ್ಥನಾದಾಯಕ ಸ್ಥಿತಿಯಾಗಿ ಪರಿವರ್ತಿತ ಆಗತ್ತೆ. ಅವಾಗ ನಾವು ಇಡೀ ದಿನ ಮಾಡೋ ಎಲ್ಲ ಕೆಲಸಗಳು ಒಂದು ದೇವರ ಒಂದು ಕೆಲಸನೇ ಆಗತ್ತೆ, ಸ್ಮರಣೆ, ಆ ಒಂದು ನಿರಂತರ ಸ್ಮರಣೆಯಾಗಿ ಪರಿವರ್ತನೆ ಆಗತ್ತೆ. ಅದರಿಂದ ಆ ಒಂದು ಪ್ರಾರ್ಥನಾದಾಯಕ ಸ್ಥಿತಿ ಏನು ನಮ್ಮಲ್ಲಿ ಉಂಟಾಗತ್ತೆ ಅದನ್ನ ನಾವು ಮುಂದುವರಿಸ್ಕೊತಾ ಹೋಗ್ಬೋದು. ಅವಾಗ ನಾವು ಕೆಲಸ ಮಾಡೋ ರೀತಿ ಮತ್ತೆ ಅದರ ಪರಿಣಾಮನೇ ಬೇರೆ ಆಗತ್ತೆ. ಅದರಿಂದ ಒಂದು ಯಾವ ಸ್ಥಿತಿ ಸೃಷ್ಟಿ ಆಗತ್ತೆ ಮತ್ತೆ ಅದರಲ್ಲಿ ನಮ್ಮಲ್ಲಿ ಆಗೋ ಬದಲಾವಣೆಗಳನ್ನ ಬಾಯಲ್ಲಿ ಹೇಳೋದಿಕ್ಕೆ ಆಗೋದಿಲ್ಲ. ಅದು ಇನ್ನೊಂದು ಮಾತು ಕೂಡ ನಂಗೆ ನೆನಪು ಬರ್ತಾ ಇದೆ. ಲಾಲಾಜಿ ಅವ್ರು ಹೇಳಿದ ಹಾಗೆ ನಿಮ್ಮ ಕುಟುಂಬ, ನಿಮ್ಮವರು ಎಲ್ಲರಿಗೂ ನೀವು ಕೇವಲ ಟ್ರಸ್ಟಿ ಅಂತ ಅಂದ್ಕೊಂಡ್ಬಿಡಿ. ಅಂದ್ರೆ ಅವರೆಲ್ಲ ಭಗವಂತನಿಗೆ ಸೇರಿದವರು, ನೀವು ಅವರ ಸೇವೆಗಾಗಿ ಮಾತ್ರ ಇಲ್ಲಿದ್ದೀರಾ ಅಂತಂದಾಗ ಒಂದು ಅಟ್ಯಾಚ್ಮೆಂಟ್ ಆಗ್ಲಿ, ಮೋಹ ಆಗ್ಲಿ ಅದು ಇರೋದಿಲ್ಲ. ನಿಮ್ಗೆ ಪ್ರೀತಿ ಇರುತ್ತೆ, ಪ್ರೀತಿ ಇರಲ್ಲ ಅಂತಲ್ಲ, ಪ್ರೀತಿ ಇರುತ್ತೆ, ಆದ್ರೆ ಮೋಹ ಇರಲ್ಲ. ಆಗ ನೀವು ನಿಮ್ಮ ಕರ್ತವ್ಯ ಪಾಲನೆಯನ್ನ ಸರಿಯಾಗಿ ಮಾಡಬಹುದು. ಯಾಕೆಂತಂದ್ರೆ ಜವಾಬ್ದಾರಿಗಳನ್ನ ಸ್ವಲ್ಪ ಸಂಸಾರಸ್ಥರಾಗಿ ಈ ಜೀವನದಲ್ಲಿ ಎಲ್ಲ ಜವಾಬ್ದಾರಿಗಳನ್ನ ನಾವು ನಡೆಸ್ಕೊಂಡು ಹೋಗ್ಬೇಕು. ಜವಾಬ್ದಾರಿಗಳಿಂದ ಬಿಟ್ಟು ಹೋಗಕ್ಕಾಗಲ್ಲ. ಆ ಒಂದು ಯಾಕಂದ್ರೆ ನಾವು ಆ ಜವಾಬ್ದಾರಿನ ನಾವಾಗೆ ಒಪ್ಕೊಂಡಿದ್ದೇವೆ. ಆದ್ರೆ ಅದನ್ನ ಯಾವ ಸ್ಥಿತಿನಲ್ಲಿ ಮಾಡ್ಬೇಕು ಅನ್ನೋ ಒಂದು ಸ್ವಾತಂತ್ರ್ಯ ನಮಗಿದೆ. ಅದನ್ನ ನಾವು ಗುರುಗಳ ಒಂದು ಆದೇಶದ ಪ್ರಕಾರ ಮಾಡ್ಕೊಂಡು ಹೋಗ್ಬೇಕು. ಸೊ ಇಷ್ಟು ಈ ಎಲ್ಲಾ ವಿಚಾರಗಳನ್ನ ನಾವು ನೋಡಿದ್ಮೇಲೆ ಈ ಪ್ರಾರ್ಥನೆ ಮತ್ತೆ ಭಕ್ತಿ ಯಾವ ರೀತಿ ಹೇಳ್ಬೋದು, ಒಂದು ಗುರು ಶಿಷ್ಯರ ಸಂಬಂಧ ಅಂತ ಹೇಳ್ಬೋದು. ಗುರು ಶಿಷ್ಯರ ಸಂಬಂಧನೇ ಭಕ್ತಿ. ಸೊ ಮೊದಲು ಅದು ಪ್ರಾರ್ಥನೆಯಿಂದ ಶುರುವಾಗಿ ಒಂದು ಪ್ರಾರ್ಥನಾ ಭಾವಕ್ಕೆ ಮುಂದೆ ಹೋಗಿ ಅಲ್ಲಿಂದ ಒಂದು ಭಕ್ತಿ, ನಿಜವಾದಂತಹ ಭಕ್ತಿ, ಆ ಭಕ್ತಿಯಾಗಿ ಒಂದು ಸ್ಥಾಪಿತ ಆಗಿ ಅದು ಭಗವತ್ ಪ್ರೇಮ, ಆ ಪ್ರೇಮವಾಗಿ ಮಾರ್ಪಾಡಾಗತ್ತೆ ಮಧ್ಯದಲ್ಲಿ. ಅದು ಒಂದು ಹಂತನೇ. ಕೊನೆಗೆ ಎಲ್ಲಿ ಮುಟ್ಟಬೇಕಪ್ಪ ಅದು ಅಂತಂದ್ರೆ ಒಂದು ಗುರುಗಳಲ್ಲಿ ಲಯಾವಸ್ಥೆ, ಅಂದ್ರೆ ಸಂಪೂರ್ಣವಾಗಿ ನಾನು ಮತ್ತೆ ಗುರು ಎರಡೂ ಸಹ ಒಂದಾಗುವಂತಹ ಒಂದು ಸ್ಥಿತಿ. ನಾನು ಬೇರೆ ಅಲ್ಲ, ಆತ ಬೇರೆ ಅಲ್ಲ, ನಾನಿದ್ದೀನೋ ಅವನಿದ್ದೀನೋ ಗೊತ್ತಾಗ್ಬಾರ್ದು. ಆ ಒಂದು ಸ್ಥಿತಿಗೆ ನಾವು ಮುಂದುವರಿಬೇಕು. ಅದಕ್ಕೆ ನಾವು ಆಗ್ಲೇ ನೋಡಿದ ಹಾಗೆ ಗೋಪಿಕೆಯರ ಏನು ನಾವು ಉದಾಹರಣೆ ತಗೊಂಡ್ವಿ, ಅಲ್ಲಿ ಅವರು ಪ್ರೇಮಕ್ಕೆ ನಿಂತು ಹೋದ್ರು. ಅಲ್ಲಿ ಮುಂದೆ ಲಯಾವಸ್ಥೆಗೆ ಅವರು ಇನ್ನೂ ಮುಂದೆ ಹೋಗಿರ್ಲಿಲ್ಲ ಅಂತ ಕಾಣುತ್ತೆ. ಅದಕ್ಕೆ ಆ ಸಖಭಾವ ಒಳ್ಳೆಯದೇ, ಸಖಭಾವ ನಿಮ್ಗೆ ಆ ಪ್ರೇಮ ತರುತ್ತೆ ನಿಮ್ಮಲ್ಲಿ. ಆದ್ರೆ ಸಹಜ ಮಾರ್ಗದ ಪ್ರಕಾರ, ಬಾಬೂಜಿಯವ್ರ ಪ್ರಕಾರ ಅದನ್ನ ದಾಟಿ ಮುಂದೆ ಹೋಗ್ಬೇಕು. ಲಯಾವಸ್ಥೆ ಅದಾದಾಗ ಅಲ್ಲಿ ಪ್ರೇಮಿನೂ ಇರಲ್ಲ, ಪ್ರೇಮಿಸುವವರು ಇರಲ್ಲ, ಇಬ್ರು ಮಾಯ ಆಗ್ತಾರೆ. ಉದ್ಧವನ ಒಂದು ಕಥೆನಲ್ಲಿ ಉದ್ಧವನಿಗೆ ಏನ್ ತಿಳಿಯುತ್ತೆ ಅಂತಂದ್ರೆ, ಅವನು ಇವರು ಗೋಪಿಕೆಯರ ಒಂದು ಪ್ರೇಮನ ಒಂದು ಹಗುರವಾಗಿ ಪರಿಗಣಿಸಿರ್ತಾನೆ. ಅವರ ಪ್ರೇಮ ಪೂರ್ಣವಾದ ಪ್ರೇಮ ಅಲ್ಲ ಅಂತ ಅವನು ಅನ್ಕೊಂಡಿರ್ತಾನೆ. ಏನೋ ಹುಡುಗಾಟಿಕೆ ಇರಬಹುದು ಅಂತ. ಆ ಒಂದು ಪಾದಧೂಳಿಯ ಒಂದು ಕತೆ ಅವನ ಕಣ್ಣು ತೆರೆಸುತ್ತೆ, ಅವನಿಗೆ ಒಂದು ಜ್ಞಾನೋದಯವನ್ನ ಮಾಡುತ್ತೆ. ಅಂದ್ರೆ ಇದು ನಿಜವಾದಂತಹ ಶ್ರೇಷ್ಠವಾದಂತಹ ಪ್ರೇಮ ಮತ್ತೆ ನಿಸ್ವಾರ್ಥವಾದಂತಹ ಪ್ರೇಮ ಅಂತ.
ಇದೊಂದು ಕತೆ ಅಲ್ಲಿಗೆ ಮುಗಿಲಿಲ್ಲ ಅನ್ಸುತ್ತೆ, ಅದ್ರಲ್ಲಿ ಇನ್ನೂ ಒಂದು ಭಾಗ ಇದೆ ಅನ್ಸುತ್ತಲ್ಲ. ಮುಂದೆ ಈ ಪ್ರಸಂಗ ಎಲ್ಲ ಆದ್ಮೇಲೆ ಬಹಳಷ್ಟು ವರ್ಷಗಳ ನಂತರ ಕೃಷ್ಣನ ಕೊನೆಗಾಲದಲ್ಲಿ ಕೃಷ್ಣ ಉದ್ಧವನ ಕರೆದು ಹೇಳ್ತಾನೆ, ನೀನು ಗೋಪಿಕೆಯರಿಗೆ ಮಾರ್ಗದರ್ಶನ ನೀಡಬೇಕು ಅಂತ. ಉದ್ಧವನಿಗೆ ಆಶ್ಚರ್ಯ ಆಗುತ್ತೆ, ಇಷ್ಟು ಉತ್ಕಟ ಪ್ರೇಮ ಇರೋ ಗೋಪಿಕೆಯರಿಗೆ ನಾನೇನು ಮಾರ್ಗದರ್ಶನ ಮಾಡ್ಬೋದು ಅಂತ. ಅದನ್ನ ಕೇಳ್ತಾರೆ ಕೂಡ ಕೃಷ್ಣನಿಗೆ. ಕೃಷ್ಣ ಹೇಳ್ತಾನೆ, ಅವರಲ್ಲಿರೋದು ನಿಸ್ವಾರ್ಥ ಪ್ರೇಮ, ಶ್ರೇಷ್ಠ ಪ್ರೇಮ, ಆದರೆ ಆ ಪ್ರೇಮಕ್ಕೆ ಗುರಿ ಇಲ್ಲ. ಅಂದ್ರೆ ಆ ಗುರುವಿನ ಮೇಲಿನ ಪ್ರೀತಿಗೆ ಒಂದು ಗುರಿ ಇರುತ್ತೆ. ಆ ಗುರಿ ಏನು ಅಂತಂದ್ರೆ ಅದು ಗುರುವಿನ ಜೊತೆಗೆ ಒಂದಾಗೋದು, ಅದು ಗುರುವಿನ ಜೊತೆಗಿನ ಲಯಾವಸ್ಥೆ ಅಂತ. ಸೊ ಈಗ ಪ್ರಾರ್ಥನೆನ ಹೇಗ್ ಮಾಡ್ಬೇಕು ಮತ್ತೆ ಅದರಿಂದ ಆಗುವಂತ ಒಂದು ಸ್ಥಿತಿ ಅದನ್ನೆಲ್ಲಾನು ನೋಡಿದ್ವಿ. ಈಗ ಪ್ರಾರ್ಥನೆಯಲ್ಲಿ ಇನ್ನೊಂದು ಕೆಲವು ಅಂಶಗಳು, ಈಗ ಪ್ರಾರ್ಥನೆಯನ್ನ ಹೀಗ್ ಮಾಡ್ಬೇಕು ಸರಿ, ಕೆಲವೊಮ್ಮೆ ನಾವು ನಮ್ಮ ಪರಿಸ್ಥಿತಿಗಳು ನಮಗೋಸ್ಕರನು ಪ್ರಾರ್ಥಿಸೋ ಒಂದು ಸ್ಥಿತಿಯನ್ನ ನಮ್ಗೆ ತರತ್ವೆ. ಹಾಗಾದ್ರೆ ನಮಗೋಸ್ಕರ ನಾವು ಪ್ರಾರ್ಥನೆ ಮಾಡಬಾರ್ದಾ? ಮಾಡ್ಬೇಕಾಗತ್ತೆ ಕೆಲವು ಸತಿ. ಯಾಕೆಂತಂದ್ರೆ ಪರಿಸ್ಥಿತಿ ಹಾಗಿರತ್ತೆ, ನಾವು ಮಾಡೋ ಒಂದು ಕೆಲಸಗಳನ್ನ ನಮ್ಮ ಒಂದು ಶಕ್ತಿಯನ್ನೆಲ್ಲ ಮೀರಿರಬಹುದು, ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಇನ್ನೇನು ಮಾಡೋದಕ್ಕೆ ನಮ್ಗೆ ಉಳಿದಿರಲ್ಲ. ಅಂತ ಸಂದರ್ಭದಲ್ಲಿ ಹೇಗೆ ನಾವು ಸ್ವಂತಕ್ಕೆ ಪ್ರಾರ್ಥನೆ ಮಾಡೋದು ಅದನ್ನ ನೋಡೋಣ. ಏನ್ ಹೇಳ್ತಾರೆ ನಮ್ಮ ಗುರುಗಳು, ಏನ್ ಹೇಳ್ತಾರೆ ಅಂತಂದ್ರೆ, ನಮ್ಮ ಸಾಮರ್ಥ್ಯ ಎಲ್ಲಿವರೆಗೆ ಎಲ್ಲೇ ಮೀರುವುದಿಲ್ವೋ ಅಲ್ಲಿವರೆಗೆ ಪ್ರಾರ್ಥನೆ ಮಾಡೋದು ಬೇಡ ಅಂತ. ಯಾಕಂದ್ರೆ ಅದಕ್ಕೆ ಅರ್ಥನೇ ಇರೋದಿಲ್ಲ. ಯಾಕಂದ್ರೆ ನಿಮ್ಮ ಹತ್ರ ಸಾಮರ್ಥ್ಯ ಇದೆ, ನಿಮ್ಮ ಸಾಮರ್ಥ್ಯವನ್ನ ಮೀರಿದಾಗ ಆಗ ನಿಮ್ಮ ಹತ್ರ ಬೇರೆ ಯಾವ ದಾರಿನೂ ಉಳಿಯೋದಿಲ್ಲ. ಆಗ ಮಾತ್ರ ನೀವು ಮನಸ್ಸಿನಿಂದ ನಿಮ್ಮ ಪ್ರಾರ್ಥನೆ, ನಿಮ್ಮ ಸಮಸ್ಯೆ ಆಗ್ಲಿ, ನಿಮ್ಮ ಸನ್ನಿವೇಶವನ್ನ, ಸಮಸ್ಯೆ ಅಂತಾನೆ ಹೇಳಕ್ಕಾಗಲ್ಲ, ಸನ್ನಿವೇಶವನ್ನ ಭಗವಂತನ ಮುಂದೆ ಇಡಬೇಕು, ಅರ್ಪಿಸಬೇಕು, ಅಷ್ಟೇ, ಮತ್ತೇನು ಇಲ್ಲ. ಸೊ ಹಾಗಾದಾಗ ಆ ಭಗವಂತನ ಸ್ಥಾನದ ಬಗ್ಗೆ ನಮಗೆ ಒಂದು ಅರಿವಿರುತ್ತೆ. ಯಾವಾಗ ನಾವು ಆ ಥರ ಮಾಡೋದಿಲ್ವೋ, ಅಂದ್ರೆ ನಮ್ಮ ಸಾಮರ್ಥ್ಯ ಇದ್ದು ಕೂಡ ನಾವು ಪ್ರಾರ್ಥನೆ ಸಲ್ಲಿಸ್ತಾ ಇರ್ತೀವೋ, ಅದು ಬರೀ ನಮ್ಮ ಸೋಮಾರಿತನವನ್ನಾರ ಸೂಚಿಸುತ್ತೆ, ಅಥವಾ ಭಗವಂತನ ಸ್ಥಾನ ಎಷ್ಟು ಉನ್ನತವಾಗಿದೆ ಅದ್ರ ಬಗ್ಗೆ ನಮ್ಗೆ ನಂಬಿಕೆ ಇಲ್ಲ ಅಂತ ಒಂದು ಸೂಚನೆ ಕೊಡ್ಬೋದು. ನಮ್ಗೆ ಇವನ್ ಅರಿವು ಸಹ ಇಲ್ಲದೆ ಇರಬಹುದು. ಕೆಲವು ಸತಿ ನಮ್ಮ ಜವಾಬ್ದಾರಿಯನ್ನ ದೇವರಿಗೆ ನಾವು ಟ್ರಾನ್ಸ್ಫರ್ ಮಾಡೋದು, ಅಂದ್ರೆ ನಾನು ಮಾಡೋದಿಲ್ಲ, ಎಲ್ಲದನ್ನು ಪ್ರಾರ್ಥನೆ ಮೂಲಕನೇ ನಾವು ಅದನ್ನ ಪರಿಹರಿಸ್ಕೊಳ್ಳೋ ಒಂದು ಪ್ರಯತ್ನ. ಪರೀಕ್ಷೆಗಿಂತ ಮುಂಚೆ ದೇವಸ್ಥಾನಕ್ಕೆ ಹೋಗುವಾಗ ಇದೆಲ್ಲಾನು ಅದರಿಂದ ಸ್ವಂತಕ್ಕಾಗಿ ಪ್ರಾರ್ಥನೆ ಮಾಡುವಾಗ ನೀವು ಹೇಳಿರೋ ಅಂಶಗಳನ್ನ ಮನಸ್ಸಿನಲ್ಲಿ ಇಟ್ಕೋಬೇಕು. ಚಾರಿಜಿಯವರು ಇನ್ನೊಂದು ಮಾತು, ಬಾಬುಜಿ ಮತ್ತೆ ಚಾರಿಜಿಯವರು ಇನ್ನೊಂದು ಮಾತು ಹೇಳಿದ್ದಾರೆ. ಪ್ರಾರ್ಥನೆ ಅಂದ್ರೆ ಏನು? ಅದೊಂದು ಪ್ರಾರ್ಥನೆ, ಅದೊಂದು ನಾವು ನಿವೇದನೆ, ಅದು ನಿಜವಾಗ್ಲೂ. ಆದ್ರೆ ಅದು ಕೆಲವು ಸತಿ ಬೇಡಿಕೆ ಆಗೋಗುತ್ತೆ. ಅಂದ್ರೆ ನನಗಿದು ಬೇಕು, ನನಗದು ಬೇಕು, ಹೀಗೆ ಆಗ್ಬೇಕು, ಇವೆಲ್ಲ ನಾವು ಇಟ್ಕೊಳ್ಳೋ ಅಂತ ನಮ್ದೇ ಒಂದು ಮಿತಿಯನ್ನ ನಾವಲ್ಲಿ ಹಾಕ್ತಾ ಇದೀವಿ, ಹೀಗಾಗ್ಬೇಕು ಅನ್ನೋದು. ಸೊ ನಮಗೆ ಇರೋಂತ ಹಕ್ಕು ಏನಪ್ಪಾ ಅಂತಂದ್ರೆ, ನಮ್ಮ ಒಂದು ಸ್ಥಿತಿಯನ್ನ ಅಥವಾ ಪರಿಸ್ಥಿತಿಯನ್ನ ಪರಮಾತ್ಮ ಅಥವಾ ಗುರುಗಳ ಎದುರುಗಡೆ ನಾವು ಇಡೋದು ಒಂದೇ ನಮಗಿರುವಂತಹ ಸ್ವಾತಂತ್ರ್ಯ ಅಷ್ಟೇ. ಸೊ ನಾವೊಂದು ಸ್ಥಿತಿಯನ್ನ ನಾವು ಇದುವರೆಗೂ ಹೇಳಿದ್ದಂತಹ ಒಂದು ರೀತಿನಲ್ಲಿ ಇಟ್ಟಾಗ ಯಾವುದು ನಮಗೆ ಸರಿನೋ ಅದು ಆಗತ್ತೆ. ಸೊ ಇದೇ ಆಗ್ಬೇಕು ಅಂದ್ರೆ ನಾವು ಭಸ್ಮಾಸುರನ ಕತೆ ನೋಡಿದ್ವಿ, ಮೋಹಿನಿ ಭಸ್ಮಾಸುರ. ಕೊನೆಗೆ ಆ ರೀತಿಯ ಕೋರಿಕೆಗಳಾಗತ್ತೆ. ಅದು ನಿಜವಾಗ್ಲೂ ನಮ್ಗೆ ಒಳ್ಳೇದಾ ಇಲ್ವಾ ಅದು ಗೊತ್ತಾಗತ್ತೆ. ನಾವು ಕೇಳೋದು ನಮಗ್ ಒಳ್ಳೇದ್ ಹೌದಾ ಅಂತ ನಮ್ಗೆ ಯೋಚಿಸಕ್ಕೆ ನಮ್ಮ ಹತ್ರ ಸಾಮರ್ಥ್ಯ ಇರೋದಿಲ್ಲ. ಆದ್ರಿಂದ ಅವ್ರಿಗೆ ಬಿಟ್ಬಿಟ್ರೆ ನಮಗೆ ಏನ್ ಒಳ್ಳೇದಾಗುತ್ತೋ ಅದೇ ಆಗತ್ತೆ, ಏನ್ ಆಗ್ಬೇಕೋ ಅದಾಗತ್ತೆ, ಯಾವ್ದು ಸರಿನೋ ಅದಾಗತ್ತೆ. ಹಾಗೇನೆ ಈಗ ನಮಗೋಸ್ಕರ ಪ್ರಾರ್ಥನೆ ಮಾಡೋದು ಈ ರೀತಿ. ಕೆಲವು ಸತಿ ಬೇರೆಯವ್ರಿಗೋಸ್ಕರನು ಪ್ರಾರ್ಥನೆ ಮಾಡುವಂತಹ ಸಂದರ್ಭ ಬರುತ್ತೆ ನಮ್ಮ ಜೀವನದಲ್ಲಿ. ಯಾಕೆಂದ್ರೆ ನಮ್ಮ ಬಂಧು ಮಿತ್ರರಿರಬಹುದು, ನಮ್ಮ ಸುತ್ತಮುತ್ತಲಿನ ಜನ ಇರಬಹುದು, ಹಲವಾರು ಒಂದು ಸನ್ನಿವೇಶಗಳಲ್ಲಿ ಅವರು ಅದನ್ನ ಒಳಗಾಕಿರ್ತಾರೆ. ಕೆಲವು ಕಷ್ಟಗಳಿರಬಹುದು ಅಥವಾ ಕೆಲವು ನೋವುಗಳಿರ್ಬಹುದು. ಅವರನ್ನ ನೋಡಿದಾಗ ನಮಗೆ ಅವರಿಗೆ ಖಂಡಿತ ಪ್ರಾರ್ಥಿಸ್ಬೇಕು ಅನ್ನೋ ಒಂದು ಭಾವನೆ ನಮ್ಮ ಮನಸ್ಸಿನಲ್ಲಿ ಸಹಜವಾಗಿ ಬರುತ್ತೆ. ಆ ಒಂದು ಬೇರೆಯವರಿಗೋಸ್ಕರ ಪ್ರಾರ್ಥನೆ ಮಾಡೋದು ಸರಿನಾ, ಮತ್ತೆ ಹೇಗೆ ಪ್ರಾರ್ಥನೆ ಮಾಡಬೇಕು ಅದನ್ನ ನೋಡೋಣ. ಬೇರೆಯವರಿಗಾಗಿ ನಾವು ಪ್ರಾರ್ಥನೆ ಸಲ್ಲಿಸುವಾಗ ಆಗ್ಲೂ ಕೂಡ ಹೀಗೆ ಆಗ್ಬೇಕು ಅಂತ ಮಾತ್ರ ಕೇಳಬಾರ್ದು, ಮತ್ತೆ ಅಲ್ಲಿ ಬೇಡಿಕೆ ಇರಬಾರ್ದು. ನಿಮ್ಮ ಅನುಗ್ರಹ ಅವರ ಮೇಲಿರ್ಲಿ ಅನ್ನೋ ಒಂದು ಸೂಚನೆ ಇದ್ರೆ ಸಾಕು.
ನಾವು ಯಾರನ್ನ ಪ್ರಾರ್ಥಿಸ್ತಿದೀವೋ, ಯಾರ ಬಗ್ಗೆ ಪ್ರಾರ್ಥಿಸ್ತಿದೀವೋ ಅವರನ್ನ ಆ ಒಂದು ಗುರುಗಳ ಒಂದು ಎದುರಿನಲ್ಲಿ ಇರಿಸಿ ಇವರಿಗೆ ಏನು ಸರಿನೋ ನಿಮ್ಮ ಅನುಗ್ರಹ ಅವ್ರ ಮೇಲೆ ಬರ್ಲಿ ಅಂತ ಕೇಳ್ಕೊಂಡ್ರೆ ಏನಾಗ್ಬೇಕೋ ಅದಾಗತ್ತೆ. ಹೌದು ಹೌದು. ಆಮೇಲೆ ನಮ್ಮ ಸಲುವಾಗಿ ನಾವು ಮಾಡ್ಕೊಳ್ಳೋ ಪ್ರಾರ್ಥನೆಗಿಂತ ಬೇರೆಯವ್ರ ಸಲುವಾಗಿ ಮಾಡೋದು ಸ್ವಲ್ಪ ಉನ್ನತವಾದ ಉದ್ದೇಶ ಅಂತ ನನ್ನ ಪ್ರಕಾರ ನನಗೆ ಅನಿಸುತ್ತೆ. ಅದಕ್ಕೇನೆ ಈ ಒಂದು ಪಾಶ್ಚಿಮಾತ್ಯ ಸಂಸ್ಕೃತಿನಲ್ಲೂ ಒಂದು ಮಾತಿದೆ ಅಲ್ವಾ, ಏನದು ಗೋ ವಿತ್ ಗಾಡ್, ಗೋ ವಿತ್ ಗಾಡ್ ಸ್ಪೀಡ್ ಅಂತ ಒಂದಿದೆ. ಅಂದ್ರೆ ಅವನ ಇಚ್ಛೆ ಆಗ್ಲಿ, ಎಲ್ಲ ಅವನ ಇಚ್ಛೆ ತರನೇ ಆಗ್ಲಿ ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೂ ಒಂದು ಅಂಶನೂ ಇದೆ. ಒಂದು ಮುಂಚೆನೆ ಹೇಳಿದ ಹಾಗೆ ಇದು ಆ ಅನುಗ್ರಹ ಮಾತ್ರ ನಮ್ಗೆ ಮುಖ್ಯನೇ ಹೊರತು ಬೇರೆ ಇನ್ನೇನು ಅಲ್ಲ. ಇದಲ್ದೇನೆ ಈಗ ಬೇರೆಯವರಿಗೆ ಪ್ರಾರ್ಥನೆ ಮಾಡಕ್ಕೆ ಇನ್ನೂ ಒಂದು ವಿಧಾನನೂ ನಮ್ಮ ಒಂದು ಇದರಲ್ಲಿ ಮಿಷನ್ ಅಲ್ಲಿ ಇದೆ. ಅದು ವಿಶ್ವ ಪ್ರಾರ್ಥನೆ. ಅದ್ರ ಬಗ್ಗೆ ಮುಂಚೆ ಕೂಡ ಪ್ರಶ್ನೆ ಕೇಳಿದ್ರು, ವಿಶ್ವ ಪ್ರಾರ್ಥನೆ ಬಗ್ಗೆ ಹೇಳಿ ಅಂತ. ಇದು ಕೂಡ ನಾವು ಎಲ್ಲರ ಸಲುವಾಗಿ ಮಾಡುವಂತ ಪ್ರಾರ್ಥನೆ. ಇದನ್ನ ಪ್ರತಿದಿನ ರಾತ್ರಿ 9 ಗಂಟೆಯಿಂದ 9:15 ನಾವು ಈ ಪ್ರಾರ್ಥನೆಯನ್ನು ಸಲ್ಲಿಸ್ತೀವಿ. ಆ ಸಮಯದಲ್ಲಿ ವಿಶ್ವದ ಎಲ್ಲ ಸೋದರ ಸೋದರಿಯರು ವಿಶ್ವ ಪ್ರೇಮವನ್ನು ವಿಶ್ವ ಭ್ರಾತೃತ್ವವನ್ನು ಬೆಳೆಸ್ಕೊಳ್ತಾ ಇದ್ದಾರೆ. ಅವರಲ್ಲಿ ಗುರುಗಳ ಮೇಲಿನ ಶ್ರದ್ಧೆ ಮತ್ತು ನಂಬಿಕೆ, ಪ್ರೀತಿ ಬಲವಾಗಲಿ ಅನ್ನೋ ಒಂದು ನಾವು ಸೂಚನೆ ಜೊತೆಗೆ ಈ ಪ್ರಾರ್ಥನೆಯನ್ನ ಮಾಡ್ತೀವಿ. ಇದನ್ನ ಒಂದು 15 ನಿಮಿಷ ನಾವು ಮಾಡ್ತೀವಿ. ಆದ್ರೆ ಇಲ್ಲಿ ನಾವು ನಮ್ಮನ್ನು ಸೇರಿಸ್ಕೊಂಡು ಎಲ್ಲರ ಸಲುವಾಗಿ ಪ್ರಾರ್ಥನೆ ಮಾಡ್ತಾ ಇರೋದು. ಸೊ ಈಗ ಪ್ರಾರ್ಥನೆ ಮಾಡೋ ಬಗ್ಗೆ ಮತ್ತೆ ಇದನ್ನ ಬೇರೆ ಬೇರೆ ರೀತಿಯ ಪ್ರಾರ್ಥನೆಗಳನ್ನ ನೋಡಿದ್ವಿ. ಕೊನೆಗೆ ನಮ್ಗೆ ಬಹಳ ಇದನ್ನೆಲ್ಲ ಕೊಡ್ತಾ ಇರುವಂತಹ ಮುಖ್ಯವಾದಂತಹ ವ್ಯಕ್ತಿ ಅಂದ್ರೆ ನಮ್ಮ ಗುರುಗಳು. ಸೊ ಎಲ್ಲರಿಗೂ ಪ್ರಾರ್ಥನೆ ಮಾಡುವಾಗ ಅವರ ಪ್ರಾರ್ಥನೆನೂ ನಮ್ದೇ ಜವಾಬ್ದಾರಿ. ಯಾಕೆಂತಂದ್ರೆ ಇಲ್ಲಿ ಒಂದು ವಿಚಾರ ಜ್ಞಾಪಕ ಬರುತ್ತೆ. ಕೆಲವು ಸತಿ ಗುರುಗಳಿಗೂ ಸಹ ಅವರ ಒಂದು ಆರೋಗ್ಯನೂ ಚೆನ್ನಾಗಿರಲ್ಲ. ಆ ಆರೋಗ್ಯ ಚೆನ್ನಾಗಿಲ್ಲದೆ ಇರ್ಬೇಕಾದ್ರೆ ಅವರೇ ಪ್ರಾರ್ಥಿಸ್ಬೇಕಾ ಅಥವಾ ಬೇರೆಯವರು ಅವ್ರಿಗೆ ಪ್ರಾರ್ಥಿಸ್ಬೇಕಾ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಸೊ ಇದನ್ನ ಗುರುಗಳು ಕೇಳಿರ್ತಾರೆ, ನಿಮ್ಮ ಕಷ್ಟನ ನೀವೇ ಪರಿಹರಿಸ್ಕೋಬಹುದಲ್ಲ, ನೀವೇ ನಿಮ್ ಗುರುಗಳಲ್ಲಿ ಕೇಳ್ಕೋಬಹುದಲ್ಲ ನನಗೆ ಆರೋಗ್ಯ ಸರಿ ಹೋಗ್ಲಿ ಅಂತ. ಅವಾಗ ಗುರುಗಳು ಹೇಳ್ತಾರೆ, ನಾ ಕೇಳ್ಕೋಬಹುದು, ಅದೇನು ಕಷ್ಟ ಏನಿಲ್ಲ, ಆದ್ರೆ ಕೇಳ್ಕೊಳ್ಳೋದು ಸರಿನಾ, ಸೌಜನ್ಯನ ಅದು ಅಂತ ಒಂದು ವಿಚಾರ ಬರುತ್ತೆ. ಸೊ ಆದ್ರಿಂದ ನನ್ ಬಗ್ಗೆ ನಾ ಇರೋದು ನನ್ನ ಗುರುಗಳ ಸೇವೆ ಮಾಡೋದಕ್ಕೆ. ಸೊ ಆದ್ರಿಂದ ನನ್ನ ಬಗ್ಗೆ ನಾನು ಕೇಳ್ಕೊಳ್ಳೋದಕ್ಕೆ ನನಗೆ ಮನ್ಸು ಬರಲ್ಲ, ಮತ್ತೆ ಅದು ಸರಿನೂ ಅಲ್ಲ, ಸೌಜನ್ಯನೂ ಅಲ್ಲ. ಆದ್ರಿಂದ ಅದನ್ನ ನಾನ್ ಕೇಳ್ಕೊಳಲ್ಲ ಅಂತ. ಹಾಗಾದ್ರೆ ಬೇರೆ ಯಾರು ಅವರಿಗೆ ಪ್ರಾರ್ಥನೆ ಮಾಡಕ್ ಸಾಧ್ಯ? ನಾವೆಲ್ಲರೂ. ಆದ್ರಿಂದ ಗುರುಗಳಿಗೆ ಪ್ರಾರ್ಥನೆ ಸಲ್ಲಿಸೋದು ನಮ್ಮ ಒಂದು ಸಾಧನೆಯ ಒಂದು ಅಂಗ, ಬಹುಮುಖ್ಯವಾದಂತಹ ಅಂಗ. ಅವರ ಒಂದು ಆರೋಗ್ಯಕ್ಕೋಸ್ಕರ, ಮತ್ತೆ ಅವರು ಯಾವ ಒಂದು ಕೆಲಸಕ್ಕೆ ಇಲ್ಲಿಗೆ ಬಂದಿದ್ದಾರೆ, ಅವರ ಗುರುಗಳ ಸೇವೆನಲ್ಲಿ ಅವರು ತಲ್ಲೀನರಾಗಿದ್ದಾರೆ, ಅದರಲ್ಲಿ ಯಶಸ್ಸು ಆಗ್ಲಿ, ಮತ್ತೆ ಅವರ ಕುಟುಂಬದವರ ಒಂದು ಯೋಗಕ್ಷೇಮ, ಇವೆಲ್ಲವೂ ಸಹ ನಾವು ಗುರುಗಳ ಪ್ರಾರ್ಥನೆಯಲ್ಲಿ ನಾವು ಅಳವಡಿಸ್ಕೋಬಹುದು. ಹಾಗಿದ್ರೆ ಪ್ರಾರ್ಥನೆ ಹೇಗ್ ಮಾಡ್ಬೇಕು ಅಂತ ನೋಡಿದ್ವಿ, ಪ್ರಾರ್ಥನೆ ಯಾವ ರೀತಿ ಇರಬೇಕು ಅಂತ ನೋಡಿದ್ವಿ, ಯಾವ ಮನೋಭಾವದಿಂದ ಮಾಡ್ಬೇಕು ಅಂತ ನೋಡಿದ್ವಿ. ನಮ್ಮ ಸಹಜ ಮಾರ್ಗದ ಪ್ರಾರ್ಥನೆ ಬಗ್ಗೆನೂ ನಾವು ತಿಳ್ಕೊಂಡ್ವಿ. ಕೊನೆಯಲ್ಲಿ ಪ್ರಾರ್ಥನೆ ಅಂದ್ರೆ ಏನಾಗ್ಬೇಕು, ಅದರ ಪರಿಣಾಮ ಏನಾಗ್ಬೇಕು ಅಂತಂದ್ರೆ ಆ ಭಗವಂತನಲ್ಲಿ ಒಂದಾಗೋದು. ಅದು ಭಕ್ತಿಯಿಂದ ಲಯಾವಸ್ಥೆ ಅಂತ ಏನು ಹೇಳಿದ್ವಿ. ಆದರೆ ಪ್ರಾರ್ಥನೆಯ ಕೊನೆಯ ಗುರಿ ಭಗವಂತನಲ್ಲಿ ಒಂದಾಗೋದು. ಹಾಗಾದ್ರೆ ಅದರ ಉದ್ದೇಶ ಸಫಲ ಆದಾಗ. ಇಲ್ಲಿಗೆ ನಾವು ಒಂದು ಪ್ರಾರ್ಥನೆಯ ಬಗ್ಗೆ ನಾವು ಏನು ಹೇಳ್ಬೇಕು ಅಂದ್ಕೊಂಡಿದ್ವಿ ಅದನ್ನೆಲ್ಲ ನಿಮ್ಮ ಮುಂದೆ ಇಟ್ಟಿದ್ದೀವಿ. ಈ ಒಂದು ಸಂಚಿಕೆಯನ್ನು ಸಹ ನಿಮಗೆ ಬೇರೆ ಸಂಚಿಕೆಗಳ ರೀತಿಯಲ್ಲಿ ಪ್ರಾರ್ಥನೆಯನ್ನ ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನ ನಿಮ್ಮ ಒಂದು ದೈನಂದಿನ ಒಂದು ಸಾಧನೆಯಲ್ಲಿ ಅಳವಡಿಸ್ಕೊಳ್ಳೋಕೆ ಸಹಾಯ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ವಿ. ಇದರ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ನೀವು ಅದನ್ನ ನಮಗೆ ಕಳಿಸ್ಕೊಡ್ಬಹುದು. ಹಾಗೇನೆ ಈ ಎಲ್ಲ ಅಂಶಗಳು, ಧ್ಯಾನ, ಶುದ್ಧೀಕರಣ ಮತ್ತೆ ಪ್ರಾರ್ಥನೆ, ಎಲ್ಲ ತತ್ವಗಳು ಏನು ನೀವು ಇಲ್ಲಿ ತಿಳ್ಕೊಂಡ್ರಿ, ಹೊಸ ವಿಷಯಗಳನ್ನ ಕಲ್ತ್ಕೊಂಡ್ರಿ, ಅದನ್ನ ಇನ್ನೂ ನಿಮ್ಮ ಒಂದು ಅಭ್ಯಾಸಿ ಬಂಧು ಬಾಂಧವರೊಂದಿಗೆ ನೀವು ಚರ್ಚೆ ಅಥವಾ ವಿಚಾರಗಳ ಮೂಲಕ ಅದನ್ನ ಇನ್ನಷ್ಟು ಆಳವಾಗಿ ಮಾಡಿಕೊಂಡು ಇನ್ನಷ್ಟು ನಿಖರವಾಗಿ ತಿಳ್ಕೊಂಡು, ಹಾಗೇನೆ ಹಲವಾರು ಪುಸ್ತಕಗಳನ್ನು ಸಹ ನಾವು ಹೇಳಿದೀವಿ ಎಲ್ಲ ಸಂಚಿಕೆಗಳಲ್ಲಿ. ಆ ಒಂದು ಪುಸ್ತಕಗಳ ಮುಖಾಂತರನು ಹೆಚ್ಚಿನ ಒಂದು ವಿಷಯವನ್ನ ತಿಳ್ಕೊಳ್ಳಿ. ಮತ್ತೆ
ಇನ್ನೂ ಹೆಚ್ಚಿನ ವಿಷಯಗಳೊಂದಿಗೆ ನಿಮ್ಮ ಮುಂದೆ ಬರ್ತೀವಿ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ.